ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಜೇಡರ ದಾಸಿಮಯ್ಯನ ವಚನವನ್ನೇ ಹೇಳ್ತೇನ್ರಿ. ಕಡೆಗೆ ಲಿಲ್ಲದ ಬಂಡಿ, ಕಡೆಗೆ ಲಿಲ್ಲದ ಬಂಡಿ, ಒಡಗೆಡೆಯದ ಮಾಂಬುದೇ, ಕಡೆಗೆ ಲಿಲ್ಲದ ಬಂಡಿ, ಕಡೆಗೀಲು ಬಂಡಿಗಾಧಾರ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಕಡೆಗೀಲು ಬಂಡಿಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಪುಡ ಶರಣರ ನುಡಿಗಡನವೇ, ಮೃಡ ಶರಣರ ನುಡಿಗಡನೆಯವೇ, ಕಡಗಿಲು ಕಾಣ ರಾಮನಾಥ, ಕಡೆಗಿಲು ಕಾಣ ರಾಮನಾಥ, ಕಡಗಿಲಿಲ್ಲದ ಬಂಡಿ, ಒಡೆಗೆಡೆಯದ ಮಾಂಬುದೇ, ಕಡೆಗೀಲು ಬಂಡಿ ಗಾಧಾರ, ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ, ಮೃಡ ಶರಣರ ನುಡಿಗಡನವೇ, ಕಡೆಗೀಲು ಕಾಣ ರಾಮನಾಥ, ಕಡೆಗೀಲು ಕಾಣ ರಾಮನಾಥ, ಕಡೆಗೀಲಿಲ್ಲದ ಬಂಡಿ. ಧನ್ಯವಾದಗಳು. ಎಲ್ಲರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳ್ರಿ ಅಕ್ಕ. ಅತ್ಯಂತ ಅರ್ಥಪೂರ್ಣವಾದಂತ ವಚನವನ್ನ ಭಾವ ತುಂಬಿ ಸುಂದರವಾಗಿ ಸುಶ್ರಾವ್ಯವಾಗಿ ವಚನ ಪ್ರಾರ್ಥನೆಯನ್ನ ನಡೆಸಿಕೊಟ್ಟಿರ್ತಕ್ಕಂತ ಗಾನ ಕೋಗಿಲೆ ಶರಣೆ ಅಕ್ಕ ಸುಮಿತ್ರಕ್ಕ ರಾಯರೆಡ್ಡಿ ಅವರಿಗೆ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಶರಣಾರ್ಥಿಗಳ್ರಿ, ಧನ್ಯವಾದಗಳು. ಇವತ್ತ ಮಾತೋಶ್ರೀ ಶರಣೆ ನಮ್ಮ ತಾಯಿಯವರಾದಂತಹ ನೀಲಾಬಾಯಿ ಗೌಡ್ತಿ ಸಿದ್ದನಗೌಡ ಪಾಟೀಲ್ ಅವರ ದ್ವಿತೀಯ ಪುಣ್ಯಸ್ಮರಣೆ ಇವತ್ತ ನಮ್ಮೂರ್ನ ಕಾರ್ಯಕ್ರಮ ಆಯ್ತು. ನಾವೆಲ್ಲರೂ ಹೋಗಿದ್ದೀವಿ. ನಮ್ಮ ತಾಯಿಯವರನ್ನ ನೆನಪಿಸಿಕೊಂಡು ಅವರ ಸ್ಮರಣಾರ್ಥವಾಗಿ ಇಂದು ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪಾಜಿಯವರು ಶರಣ ಜೇಡ್ರ ದಾಸಿಮಯ್ಯನವರ ವಚನಾನುಭವವನ್ನ ಮಾಡಲಿದ್ದಾರೆ. ಆ ವಚನಾನುಭವವನ್ನ ನಿನ್ನೆ ಕೇವಲ ಎರಡೇ ವಚನಗಳನ್ನ ಅಪ್ಪ ಅವರು ಬಹಳ ಅದ್ಭುತವಾದಂತ ಶಿವಯೋಗದ ನೆಲೆಯೊಳಗೆ ನಮ್ಮನ್ನ ಎಲ್ಲರನ್ನ ಕರ್ಕೊಂಡು ಹೋಗಿದ್ರು. ಅದೇ ರೀತಿ ಆದ್ಯ ವಚನಕಾರ ಅಂತ ಹೇಳಿ ಜಡ್ರ ದಾಸಿಮಯ್ಯನವರನ್ನ ಹೇಳಾಗ್ತದ. ಅಂತ ಜಡ್ರ ದಾಸಿಮಯ್ಯನವರ ವಚನಾನುಭವವನ್ನ ಅಪ್ಪಾಜಿಯವ್ರು ಮಾಡೋರದಾರ. ಆ ವಚನಾನುಭವವನ್ನ ನಾವೆಲ್ಲರೂ ಆಲಿಸೋಣ, ಅವುಗಳನ್ನ ಪಾಲಿಸೋಣ, ಅವುಗಳಂತೆ ನಡಿಲಕ್ಕ ಒಂದಿಷ್ಟು ಪ್ರಯತ್ನ ಮಾಡೋಣ ಅಂತ ಹೇಳಿ ಹೇಳ್ತಾ ಅಪ್ಪಾಜಿಯವರಿಗೆ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರಿಗೆ ನಾನು ತುಂಬ ಹೃದಯದ ಸ್ವಾಗತ ಶರಣಾರ್ಥಿಗಳನ್ನ ಹೇಳ್ತೀನಿ. ಬಹಳಷ್ಟು ಅವರು ಬಹಳ ಆಧ್ಯಾತ್ಮದ ಆಳವನ್ನ ಅಭ್ಯಾಸ ಅಧ್ಯಯನ ಮಾಡಿರ್ತಕ್ಕಂತ ಮತ್ತ ಸಾಧನೆಯಲ್ಲಿ ಸಾಧಕರಾದಂತ ಶಿವಯೋಗ ಸಾಧನೆಯನ್ನ ಮಾಡಿರ್ತಕ್ಕಂತ ಡಾಕ್ಟರ್ ಡಿ ಎ ಬಾಗಲಕೋಟೆ ಅಪ್ಪ ಅವರಿಗೆ ನಾನು ತುಂಬ ಹೃದಯದಿಂದ ಸ್ವಾಗತವನ್ನ ಕೋರಿ ಅವರಿಗೆ ಈಗ ವೇದಿಕೆಯನ್ನ ಬಿಟ್ಕೊಡ್ತೀನ್ರಿ. ಅಪ್ಪಾಜಿ ತಾವು ಈ ವೇದಿಕೆ ಒಳಗ ಮಾತನಾಡ್ಬೇಕು ಅಂತ ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ 399ನೇ ಈ ಕಾರ್ಯಕ್ರಮ ಮಾತೋಶ್ರೀ ಲಿಂಗೈಕ್ಯ ಶರಣೆ ನೀಲಾಬಾಯಿ ಗೌಡ್ತಿ ಸಿದ್ದನಗೌಡ ಪಾಟೀಲ್ ಅವರ ಸ್ಮರಣಾರ್ಥ ನಡೀತಾ ಇದೆ. ನಾನು ಅದರ
ಅದನ್ನ ಇವತ್ತು 2ನೇ ದಿನದ ಒಂದು ಕಾರ್ಯಕ್ರಮ ಅಂತ ತಿಳಿದು ಮಾತಾಡ್ತೀನಿ. ಇವತ್ತು ಸುಜಾತ ಅಕ್ಕ ಅವ್ರು ಹೇಳಿದಂಗ ನಾನು ಜೇಡರ್ ದಾಸನಯ್ಯನವರ 2 ವಚನಗಳನ್ನ ಇಲ್ಲಿ ವಿಶ್ಲೇಷಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೇಡರ್ ದಾಸನಯ್ಯನವರು ಬಸವಣ್ಣನವರ ಹಿರಿಯ ಸಮಕಾಲೀನರು. ಬಸವಣ್ಣನವರ ವಯಸ್ಸು ಕಡಿಮೆ, ಇವ್ರ ವಯಸ್ಸು ಅವ್ರು 2-2.5 ಪಟ್ಟು ಇದ್ದಿರಬಹುದು. ಆಗ ಇವ್ರಂತಾನೆ ಹಿರಿಯ ಒಂದು ಸಾಧಕರಲ್ಲಿ ಇದ್ರು. ಗೌರ ಕಕ್ಕಯ್ಯನವರು, ಮಾದಾರ್ ಚೆನ್ನಯ್ಯನವರು, ಹೀಗೆ ಕೆಲವರು ಇನ್ನೂ ಅವರು ಹಿರಿಯ ಸಮಕಾಲೀನರು ಇದ್ರು. ಆದ್ರೆ ವಚನಗಳನ್ನ ನಾವು ಹುಡುಕೋತ್ ಹೋದ್ರೆ ಈಗೇನು ಸುಜಾತ ಪಾಟೀಲ್ ಮೇಡಮ್ ಅವರು ಹೇಳಿದ್ರು ನೋಡಿ, ಜೇಡರ್ ದಾಸನಯ್ಯನವರನ್ನ ಆದ್ಯ ವಚನಕಾರ ಅಂತ ತಿಳಿತಾರೆ ನೋಡ್ರಿ. ಅವರು ಎಲ್ಲಕ್ಕಿಂತ ಮೊದಲ ವಚನ ಅದಾವ ಅನ್ನೋ ಕಾರಣದಿಂದ ಹಾಗೆ ತಿಳಿತಾರಂತ. ಅದಕ್ಕಿಂತ ಮುಂಚೆ ಯಾರಾದ್ರೂ ಬರ್ದಿರೋ ಸಾಧ್ಯತೆ ಇರಬಹುದು, ಇಲ್ದೇನೂ ಇರಬಹುದು. ಆದ್ರೆ ನಾವು ಈಗ ಸದ್ಯ ಲಭ್ಯವಿರುವಂತ ಒಂದು ಅಥವಾ ಉಪಲಬ್ಧ ಇರುವಂತ ಒಂದು ವಚನಗಳನ್ನ ನೋಡಿದ್ರೆ ಜೇಡರ್ ದಾಸನಯ್ಯನವರೇ ಮೊದಲಿಗರು ಅಂತ ಅನಿಸ್ತದೆ. ದಾಸನಯ್ಯನವರ ವಚನಗಳ ಒಂದು ವೈಶಿಷ್ಟ್ಯ ಏನು ಅಂತಂದ್ರೆ, ಅವರ ವಚನಗಳು ಉದ್ದಿರುವುದಿಲ್ಲ, ಅವೆಲ್ಲ ಸಣ್ಣ ಸಣ್ಣ ವಚನಗಳು ಇರ್ತಾವ ನೋಡ್ರಿ. ಈಗ ನಾವು ಕೆಲವು ದಾಸನಯ್ಯನವರ ವಚನಗಳನ್ನ ಸರ್ವಜ್ಞ ಕವಿಯ ವಚನಗಳಿಗೆ ಹೋಲಿಸಬಹುದು, ಅಷ್ಟು ಸಣ್ಣ ಅವರು ಕೆಲವೊಂದು ವಚನಗಳು ಅದಾವ. ಆದ್ರೆ ದಾಸನಯ್ಯನವ್ರ ಮೇಲೆ ಸರ್ವಜ್ಞ ಕವಿಯ ಒಂದು ಪರಿಣಾಮ ಆಗಿರಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ದಾಸನಯ್ಯನವರು 11-12ನೇ ಶತಮಾನದವರು, ಸರ್ವಜ್ಞ ಕವಿ 15ನೇ ಶತಮಾನದವರು ಅನ್ನೋ ಕಾರಣದಿಂದಾಗಿ ಆ ಒಂದು ಅವಕಾಶ ಅಂತೂ ಇಲ್ಲವೇ ಇಲ್ಲ. ಆದ್ರೆ ದಾಸನಯ್ಯನವರ ಒಂದು ಪರಿಣಾಮ ಅಥವಾ ಪ್ರಭಾವ ಸರ್ವಜ್ಞ ಕವಿ ಮೇಲೆ ಆಗೈತೇನೋ ಅದಕ್ಕೂ ಅವಕಾಶ ಬಹಳ ಕಡಿಮೆ. ಯಾಕಂದ್ರೆ ಸರ್ವಜ್ಞ ಕವಿ ಆಶು ಕವಿ, ಅವರು ಒಂದು ವಿಷಯವನ್ನು ನೋಡಿದ ಕೂಡಲೇ ಆ ವಿಷಯಕ್ಕೆ ಸಂಬಂಧಿಸಿದಂಗ ಅವರಲ್ಲಿ ಕಾವ್ಯ ಮೂಡ್ತಿತ್ತು. ಅದನ್ನ ಎಷ್ಟು ಸಾಧ್ಯತೆಯೋ ಅಷ್ಟೊಂದು ಅವರು ಒಂದು ಒಳಾರ್ಥದಲ್ಲಿ ಅಂದ್ರೆ ಇದೇನು ಬರ್ತಾವ ನೋಡ್ರಿ, ವಾಚ್ಯಾರ್ಥ ಬಿಟ್ಟು ಲಕ್ಷಾರ್ಥ ಧ್ವನ್ಯಾರ್ಥ ಏನು ಬರ್ತಾವಲ್ಲ, ಆ ರೂಪದಲ್ಲಿನೂ ಕೆಲವೊಂದು ವಚನಗಳು ಅವ್ರು ಬರ್ತಾವ. ಇನ್ನು ಕೆಲವೊಂದು ಏನಂತೆ ವಾಚ್ಯಾರ್ಥದಲ್ಲೇ ಬಹಳಷ್ಟು ಬರ್ತಾವ. ನೀವು ಒಂದೆರಡು ಮುಂದೆ ಯಾವಾಗಾರ ಪ್ರಸಂಗ ಬಂದಾಗ ಈಗ ನಾ ಹೇಳ್ತೀನಿ. ಈಗ ನಾನು ದಾಸನಯ್ಯನವರ ಒಂದು ಮೊದಲನೇ ವಚನ ತಗೊಳ್ತೇನೆ ನೋಡ್ರಿ. ಇದು ಹೀಗದ: ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಜಿ, ಕಳವೆ ಎಲ್ಲ ಕಳೆದೋಗಿ ಬರಿಗೋಣಿ ಉಳಿಯಿತು, ಅಳಿಮನದವನ ಭಕ್ತಿ ಇಂತ ಇತ್ತು ರಾಮನಾಥ ಅಂತ ಬರ್ತದೆ. ಇಲ್ಲಿ ದಾಸನಯ್ಯನವರ ವಚನಗಳನ್ನ ಏನು ಮುದ್ರಣ ಸಿಕ್ಕ ನಮ್ಗ ಅವು ಷಟ್ಸ್ಥಲಗಳಲ್ಲಿ ಇಲ್ಲ, ಅವು ಷಟ್ಸ್ಥಲಗಳಲ್ಲಿ ಜೋಡಿಸಲ್ಪಟ್ಟಿಲ್ಲ. ಇನ್ ಕೆಲವರು ಬಸವಣ್ಣವರು, ಪ್ರಭುದೇವರು, ಚನ್ನಬಸವಣ್ಣವರು, ಸಿದ್ದರಾಮಯ್ಯವರು ಎಲ್ಲ ಷಟ್ಸ್ಥಲಗಳಲ್ಲಿ ಅದಾವ. ಆದ್ರೆ ನಾ ಇಲ್ಲಿ ತೆಗೆದುಕೊಂಡದ್ದು ವಚನ ಮೊದಲನೇದು ಭಕ್ತ ಸ್ಥಳಕ್ಕೆ ಸಂಬಂಧಿಸ್ತದ, ಎರಡನೇದು ಪ್ರಾಣಲಿಂಗಿ ಸ್ಥಳಕ್ಕೆ ಸಂಬಂಧಿಸ್ತದ. ಹಾಗಾಗಿ ಮೊದಲನೇದು ಏನು ಅಂತಂದ್ರೆ, ಒಬ್ಬ ಮನುಷ್ಯ ಹೊಂಟಾನ. ಹೆಂಗ ಹೊಂಟ ಅಂದ್ರೆ ರಾತ್ರಿ ಹೊಂಟಾನ ಅಂತಂದಂಗೆ. ಹರಿದ ಗೋಣಿಯಲ್ಲೊಬ್ಬ ನೋಡ್ರಿ, ಒಂದು ಗೋಣಿ ಚೀಲ ಏನದ ನೋಡ್ರಿ. ಗೋಣಿ ಚೀಲ ಅಂದ್ರೆ ಈ ನಾವು ಜೂಟ್ ಅಂತೀವಲ್ಲ, ಸಣಬಿಂದು, ಅದು ಗೋಣಿ ಚೀಲ. ಆ ಗೋಣಿ ಚೀಲದಾಗ ಧಾನ್ಯ, ಕಳವೆ ಧಾನ್ಯ ತುಂಬ್ಕೊಂಡು ಹೊಂಟಾನ ಅಂತಂದ. ಹರಿದ ಗೋಣಿಯಲ್ಲೊಬ್ಬ ಕಳವೆಯಲ್ಲಿ ತುಂಬಿದ ಅಂತ ತುಂಬ್ಕೊಂಡು ಹೊಂಟಾನೆ. ಅವ್ರು ಏನ್ ಮಾಡ್ಯಾರ ಬೆರಿಕೆವ, ಈ ಎಲ್ಲಾ ಕಡೆ ಒಂದು ಸುಂಕ ಇದ್ದದ್ದೆ. ಈಗಂತೂ ಜಬರ್ದಸ್ತ್ ಸುಂಕದ ಕಟ್ಟಿಗಳು ಬಂದಾವ್ ನೋಡ್ರಿ ಎಲ್ಲಾ ಕಡೆ. ಈ ಸುಂಕ ಆಗ್ಲೂ ಇತ್ತಂದಂಗೆ. ಯಾಕಂದ್ರೆ ಅರಸರ ರಾಜ್ಯ ಆಳ್ಬೇಕಾದ್ರೆ ಅವ್ರಿಗೂ ಒಂದಿಷ್ಟು ದುಡ್ಡು ಸಂಗ್ರಹ ಮಾಡ್ಬೇಕಾಗ್ತಿತ್ತು ನೋಡ್ರಿ. ಹಂಗ ಅದನ್ನ ತಪ್ಸು ಸಲುವಾಗಿ ಆ ಮನುಷ್ಯ
ರಾತ್ರಿ ಆ ಚೀಲ ತುಂಬ್ಕೊಂಡು ಹೋಗ್ತಾನ ಅಂತ ಹೇಳಿ. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನು ಆ ಸುಂಕ ಕಂಜಿ ಅಂತ ಅಂದಂಗ. ಅಂದ್ರೆ ಆ ಸುಂಕವನ್ನು ತಪ್ಪಿಸೋ ಸಲುವಾಗಿ, ಟ್ಯಾಕ್ಸ್ ತಪ್ಪಿಸೋ ಸಲುವಾಗಿ ಬಹದ್ದೂರ್ ಅವ ಏನ್ ಮಾಡಿದಂತಂದ್ರ ರಾತ್ರಿ ತನ್ನ ಒಂದು ಚೀಲ ಹೊತ್ಕೊಂಡು ಹೊಂಟತ್ತು. ಅದೆಂತದು ಹರಿದ ಗೋಣಿ, ಅದು ಪೂರಾ ಬಂದೋಬಸ್ತ್ ಇದ್ದಿದ್ದಿಲ್ಲ, ತೂತಿದ್ದು ಅಂದಂಗ ಅದಕ್ಕೆ. ಹಿಂಗಾಗಿ ಅದೇನಾತಂದ್ರ ಸೋರ್ತಿದ್ವು, ಅವ್ ಒಳಗಿನ ಧಾನ್ಯ ಸೋರ್ತಿತ್ತು. ಕಳವೆ ಎಲ್ಲ ಕಳೆದು ಹೋಗಿ ಬರ್ಬರ್ತಾ ಅದು ಕರಿತಿತ್ ಖರೆ ಅವಾಗದು ಅನ್ಸಲಿಲ್ಲ. ಯಾಕಂದ್ರೆ ರಾತ್ರಿ ಹೊಂಟಾನ ಮತ್ತು ರಾತ್ರಿಯ ಮಬ್ಬಿನಲ್ಲಿ ಅವ್ ಏನ್ ಬಿತ್ತು ಏನಿಲ್ಲ, ಕಾಣಿಸೋದು ಇಲ್ಲ ಅನಿಸೋದು ಇಲ್ಲ. ಅಂತ ಪ್ರಸಂಗದೊಳಗ ಧಾನ್ಯ ಎಲ್ಲ ಕಳವೆ ಎಲ್ಲ ಕಳೆದು ಹೋಗಿ ಬರಿಗೋಣಿ ಉಳಿದಿತ್ತು ಅಂತ ಹೇಳ್ತಾರ. ಸಾಲುಗಳು ಏನು ಬರ್ತಾವ ನೋಡ್ರಿ, ಇವು ನೇರವಾಗಿ ವಾಚ್ಯಾರ್ಥದಲ್ಲೇನೆ ನಾನ್ ನಿಮ್ಗೆ ಹೇಳಿ ನೋಡ್ರಿ. ಈ ನಾಲ್ಕನೇದು ಹಂಗ ಆಗುದಿಲ್ಲ. ಇದು ಮೂರು ಒಂದು ಸಾಲಿಗಳಿಗೆ ಸಂಬಂಧಿಸಿದ ಅನಿಸೋದೇ ಇಲ್ಲ. ಅದು ಒಟ್ಟ ವಾಚ್ಯಾರ್ಥದಲ್ಲಿ ತಗೊಂಡ್ರೆ ಏನ್ ನೋಡ್ರಿ, ಹಳಿ ಮನದವನ ಭಕ್ತಿ ಇಂತ ಇತ್ತು ರಾಮನಾಥ. ಅವ ಅಲ್ಲಿ ತಗೊಂಡ್ ಹೋಗುದಕ್ಕ, ಅದನ್ನ ರಾತ್ರಿ ಹೋಗುದಕ್ಕ, ಸುಂಕ ತಪ್ಸೋದಕ್ಕ, ಆ ಚೀಲ ಸೋರುದಕ್ಕ, ಅವು ಅದಕ್ಕ ಇದಕ್ಕ ಭಕ್ತಿಗೆ ಏನ್ ಸಂಬಂಧ ಅನಿಸ್ತದ ನೋಡ್ರಿ. ಇದು ಎಲ್ಲರಿಗೂ ಶರಣಾರ್ಥಿ. ಸುಜಾತಕ್ಕ ಅವರಿಗೆ ನಮಸ್ಕಾರ. ವಿಚಾರ್ಥದಲ್ಲಿ ನಾವು ನೋಡಿದ್ವು ಅಂದ್ರ ಈ ಮೂರು ಅರ್ಥಕ್ಕ, ಈ ಮೂರು ಸಾಲಿಗೂ ಮತ್ತು ನಾಲ್ಕನೇ ಸಾಲಿಗೂ ಸಂಪರ್ಕ ಬರುವುದಿಲ್ಲ, ಸಂಬಂಧ ಬರುವುದಿಲ್ಲ ತಂದಂಗೆ. ಹಾಗ ಯಾಕಂದ್ರೆ ಅದು ಅಳಿಮನದವನ ಭಕ್ತಿ ಇಂತಾಯಿತು ರಾಮನಾಥ ಕೊನೆ ಸಾಲ ಬರ್ತದ. ಅದನ್ನೇ ನಾವು ವಾಚ್ಯಾರ್ಥದ ಬದಲಾಗಿ ಲಕ್ಷ್ಯಾರ್ಥಕ್ಕೆ ತಗೊಂಡ್ರೆ, ಇನ್ನೊಂದ್ ಸ್ವಲ್ಪ ಒಳಗೆ ಹೋಗಿ ಧ್ವನ್ಯಾರ್ಥಕ್ಕೆ ಲಕ್ಷ ಹಾಕಿದ್ರೆ ಅಂತಂದಂಗ ಅದೇನಾಗ್ತದ ಅಂದ್ರೆ, ಅವ ಏನ್ ಚೀಲ ಹೊತ್ಕೊಂಡ ನೋಡ್ರಿ, ಅವ ತೂತಿದ್ದ ಚೀಲ ಹೊತ್ಕೊಂಡಂತಾನ. ಅರ್ಧಕ್ಕ ಎಷ್ಟು ತೂತ್ ಅದಾವಂತಂದ್ರ 9. ಏನ್ 2 ಕಣ್ಣ, 2 ಕಿವಿ, ಮೂಗಿನ ಹೊರಳು 2, ಬಾಯಿ, ಹಿಂದ ಮುಂದ ಇವೆಲ್ಲ ಕೂಡಿ 9 ತೂತ್ ಅದಾವ. ಆಗ ಈ 9 ತೂತಿನ್ಯಾಗ ಆ ಕಳವೆ ಸೋರಾಕತೈತಿ ನೋಡ್ರಿ, ಬೀಳಾಕತೈತಿ. ಯಾಕಂದ್ರ ಅವ ನಡೆದದ್ದು ಬೆಳಕಿನ ಅಲ್ಲಲ್ಲ, ಅವ ಕತ್ತಲೆಯೊಳಗ ಇರುಳಿನ್ಯಾಗ ಹೊಂಟತಂದಂಗ. ಅರ್ಥ ಏನು ಅಂತಂದ್ರೆ, ಸುಜ್ಞಾನಿ ಅಲ್ಲ, ಅಜ್ಞಾನಿ. ಜಗದ ಒಂದು ಬದುಕೆ, ಈ ಒಂದು ಒಂದು ಬದುಕೇನೆ, ಲೌಕಿಕ ಬದುಕೇನೆ ನಿಜವಾದ ಬದುಕು ಅಂತ ತಿಳಿದು ಅದ್ರಾಗನ ಸಿಕ್ಕಾಪಟ್ಟೆ ತನ್ನ ಬದುಕನ್ನ, ತನ್ನ ಒಂದು ದಿನವನ್ನ, ತನ್ನ ಸಮಯವನ್ನ ಕಳಿಸ್ಕೊತ ಹೊಂಟಾನ ಅನ್ನೋದ್ರಿಂದಾಗಿ ಅವನು ಇವೇನು 9 ರಂಧ್ರ ಅದಾವ ನೋಡ್ರಿ, ಅದ್ರ ಮುಖಾಂತರ ಆ ಕಳವೆ ಅಂತಂದ್ರೆ ಧಾನ್ಯ ನಮ್ಗೆ ಜನ್ಮ ಬರ್ಬೇಕಾದ್ರೆ ಏನಾಗ್ತದ ಅಂತಂದ್ರೆ, ಈ ಒಂದು ಅಧ್ಯಾತ್ಮದ ಪ್ರಕಾರ ಅರ್ಧಕ್ಕಿಂತ ಹೆಚ್ಚು ಪುಣ್ಯದ ಸಂಗ್ರಹ ಇದ್ರೆ ಮನುಷ್ಯನ ಒಂದು ಅಥವಾ ಮಾನವ ಜನ್ಮ ಬರ್ತದ ಅಂತ ಬರ್ತದೆ. ಹೀಗಾಗಿ ಆ ಒಂದು ಪುಣ್ಯವನ್ನು ತುಂಬಿಕೊಂಡು ಹೊಂಟಿದ್ರು ಕೂಡ ಅವ ಬಹದ್ದೂರ್ ಏನ್ ಮಾಡ್ತಾನಂತಂದ್ರ, ಬರೇ ಒಟ್ಟು ಹೊರಗಿಂದನೇ ಲಕ್ಷ ಆಗ್ತಾನಂತಂದ. ಅಂದ್ರೆ ಕತ್ತಲೇ ಅವಕಾಶ, ಅವ ಕತ್ಲಾಗನೆ ಹೊಂಟಾನಂತಂದ. ಅಂದ್ರೆ ಅಜ್ಞಾನದಲ್ಲೇ ಹೊಂಟಾನ. ಅದ್ರ ಅರ್ಥ ಲೌಕಿಕ ಒಂದು ಸುಖದಲ್ಲೇನೆ ಹೊಂಟಾನಂತಂದಂಗ ಅದ ಅರ್ಥ. ಹೀಗಾಗಿ ಈ ಲೌಕಿಕ ಸುಖದಿಂದಾಗಿ ಅವನ ಈ 9 ರಂಧ್ರಗಳ ಮೂಲಕ ಆ ಒಂದು ಕಳವೆ ಅಂದ್ರೆ ಪುಣ್ಯ ಸೋರ್ಕೋತನ ಹೊಂಟದ. ಸೋರ್ತ ಹೆಂಗ ಸೋರ್ಕೋತನ ಹೊಂಟದ ಅಂತಂದಂಗ. ಅದಕ್ಕ ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಅಲ್ಲೇ ತಗೊಂಡು ಬಂದಾನ ಮ್ಯಾಲಿನ ಬರುವಾಗ ಖರೆ. ಆದ್ರೆ ಏನ್ ಮಾಡ್ತಾನ, ಅವ ಬೆಳಕಿನಾಗ ನಡೀಲೇ ಇಲ್ಲ, ಸುಜ್ಞಾನ ಅನ್ನೋದ್ರಾಗ ನಡೀಲೇ ಇಲ್ಲ, ಆತ್ಮಜ್ಞಾನ ಅನ್ನೋದ್ರಾಗ ನಡೀಲೇ ಇಲ್ಲ, ಯೋಗ ಸಾಧನೆ ಅನ್ನೋದ್ರಾಗ ನಡೀಲೇ ಇಲ್ಲ. ಹೀಗಾಗಿ ಇರುಳೆಲ್ಲ ನಡೆದನು ಆ ಸುಂಕ ಕಂಜಿ. ನಿನಗ ಹೆಚ್ಚಿನ ಪ್ರಮಾಣದಾಗ ಅರ್ಧಕ್ಕಿಂತ ಹೆಚ್ಚು ಪುಣ್ಯ ಕೊಟ್ಟು ಕಳ್ಸೈತಿ. ಇನ್ನ ಅರ್ಧ ನೀ ಸಾಧನೆಯಿಂದ ಪುಣ್ಯವನ್ನು ಗಳಿಸಿ ನೀ ಬಹುಬಂಧನಿಂದ ಪಾರಾಗು ಅಂತ ಪರಮಾತ್ಮ ಕಳ್ಸಿದ್ರ ನಾವೇನ್ ಮಾಡ್ತಾನಂದ್ರ, ಆ ಹೆಚ್ಚಿಂದ ಕಳ್ಸೋದಂತೂ ದೂರ ಉಳಿತು, ಇದ್ದದ್ದನ್ನ ಸೋರ್ಕೋತ್ ಹೋಗಿ ಪೂರ ಎಲ್ಲ ಹೋಗೇ ಬಿಡ್ತದೆ. ಯಾಕ ಅದನ್ನ ಕೊಡತ್ ಹೇಳಿದ್ರ ಅವ ಕಡ್ಲಕ್ಕ ಇಲ್ಲ. ಯಾಕ ಅಜ್ಞಾನ ಆವರಣ.
ಈಗ ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ ಇರುಳೆಲ್ಲ ನಡೆದನ ಸುಂಕ ಕಂಚಿ ಅಂತ. ಕಳವೆ ಎಲ್ಲ ಕಳೆದು ಹೋಗಿ ಬರಿಗೋಣಿ ಉಳಿಯಿತು ನೋಡ್ರಿ. ದಾಂಡಿಗೆ ಹೋದಂಗ ಪ್ರಾರಂಭದಾಗ ತಾರುಣ್ಯದಾಗ ಅಥವಾ ಮಧ್ಯ ವಯಸ್ಸಿನಾಗ ಮನುಷ್ಯ ಹುರುಪಿರ್ತದ ಜೀವನ ಒಂಥರ ಹಾರಾಟ ಇರ್ತದಲ್ಲ. ಬೇಕಾದ್ರೆ ನೀವು ಅದು ಸಾವಕಾಶವಾಗಿ ಪುಣ್ಣದ ಸಾಟ ಕರಿಕೋತ್ ಬಂದಂಗ ರೋಗ ಆವು ಇವು ತೋರಿ ಕನಿಷ್ಠ ಮುಂದ ಅವ ಹೋಗೇ ಬಿಡ್ತಾನ ಅನ್ನೋ ಅರ್ಥದಲ್ಲಿ ಕಳವೆ ಎಲ್ಲ ಕಳೆದು ಹೋಗಿ ಬರಿಗೋಣಿ ಉಳಿದಿತ್ತು, ಶರೀರ ಅಷ್ಟ ಉಳಿದಿತ್ತು, ಒಳಗೆ ಎಲ್ಲ ಹೋಗಿ ಅಂದ್ರೆ ಅವರಲ್ಲಿ ಪುಣ್ಯದ ಸಾಟ ಹೋಗಿ ಬಿಟ್ಟಿತ್ತನ. ಅದಕ್ಕ ಹೀಗೆ ಮಾಡಿದ್ರೆ ಅಳಿಮನದವನ ಭಕ್ತಿ ಹಿಂಗ ಆಗ್ತತಿ ಅಂತ ದಾಸಮಯ್ಯನವ್ರು ಹೇಳ್ತಾನ. ಅಳಿಮನದವ ಅಂದ್ರೆ ಪಂಚಬುರುಕ ಅಥವಾ ಒಂಥರ ಪುಕ್ಕ. ಅವನಲ್ಲಿ ಕ್ಷುಲ್ಲಕ ಮನಸ್ಸು ಅವಂದು. ಅವ ಈ ಒಂದು ಭಗವಂತನಲ್ಲಿ ಆಸಕ್ತಿನೇ ತೋರಿ ಎಲ್ಲಿ ದೇವರ ಏನ್ ಕತಿ ಯಾವ ನನ್ ಮುಂದ್ ತಂದು ತೋರ್ಸತ್ತಂತ. ಆ ಕಾರಣ ಮಹಾಕಾರಣ ರೂಪದ ದೇವರನ್ನ ಸ್ಥೂಲ ಜಗತ್ತಿಗೆ ತಂದು ತೋರಿಸೋದು ಯಾರಿಗೆ ಸಾಧ್ಯತೆ ಹೇಳ್ರಿ? ಅದು ಸಾಧ್ಯನೇ ಇಲ್ಲ. ಅದನ್ನ ನಾವು ನಮ್ಮ ಅಂತ ಒಂದು ಸ್ಮರಣೆಯಿಂದ ಅಥವಾ ಅಂತಃಶಕ್ತಿಯಿಂದ ನಾವು ಅದನ್ನ ಲಕ್ಷಿಸಬೇಕು. ಮತ್ತೆ ಹಿರಿಯರು ಕೆಲವು ಅನುಭವಿಗಳು ಏನ್ ಹೇಳ್ತಾರೆ ನೋಡ್ರಿ, ಅದನ್ನ ಕೇಳಿ ಹಂಗ ನಡಿಬೇಕಾಗ್ತದೆ. ಆವಾಗ ನಮಗ ಆ ಒಂದು ಪುಣ್ಯದ ಒಂದು ಅನುಕೂಲತೆ ಆಗ್ತದೆ. ನಾವು ನಮ್ಮ ಸುದೈವದಿಂದ ಒಂದು ಅಂತ ಶಿವಯೋಗದ ಗುರು ಸಿಕ್ಕ ಅನುಕೂಲ ಆಗ್ತದೆ. ಸಿಗದೆ ಇದ್ರೆ ಏನಾಗ್ತದ ಅಂತಂದ್ರೆ ಒಳ್ಳೆಯ ಕೆಲಸ ಮಾಡ್ಕೋತ ಹೋದ. ನಿನ್ನೆ ನಾ ಹೇಳಿ ನೋಡಿ, ನಿಮ್ಗೆ ಸನ್ಮಾರ್ಗದಲ್ಲಿ ನಡೀತಾ ಸತ್ಕಾರ್ಯವನ್ನ ಮಾಡ್ಕೋತ ಹೋದೆವು ಅಂತಂದ್ರೆ ನಾವು ಸುಯೋಗವನ್ನ ಅಥವಾ ಒಂದು ಒಳ್ಳೆಯ ಹಾದಿಯನ್ನು ನಡೆಸಿವಿ. ಅದರಿಂದ ಏನಾಗ್ತತಿ ಅಂತಂದ್ರೆ ಪುಣ್ಯ ಸಂಗ್ರಹ ಆಗ್ತದೆ. ಅದೇ ನಿಮಗ್ ನಿನ್ನೆ ನಾ ಹೇಳಿದಂಗ ಈ ವಿವೇಕಾನಂದರು ಹೇಳಿದಂಗ ನಮ್ಮ ಪ್ರತಿಯೊಂದು ಕ್ರಿಯೆಯೂ ಕರ್ಮ, ಪ್ರತಿ ಕರ್ಮಕ್ಕೂ ಅದರದೇ ಆದಂತ ಫಲ ಇತ್ತು. ದುಷ್ಕರ್ಮ ಸತ್ಕರ್ಮ ಅಂತ ಬಂದಾಗ ಈ ಸತ್ಕರ್ಮಕ್ಕ ಪುಣ್ಯ ಬರ್ತದ, ದುಷ್ಕರ್ಮಕ್ಕ ಪಾಪ ಬರ್ತದ ಅಂತಂದ. ಈಗ ನಾವು ದುಷ್ಕರ್ಮಕ್ಕನ ಹೊಂಟಿವ್ ಅಂತಂದ್ರೆ ಮುಂದಿನ ಜನ್ಮದಾಗ ಏನಾಗ್ತದ ಅಂತಂದ್ರೆ 2 ಕಾಲು ಹೋಗಿ 4 ಕಾಲು ಬರ್ಬೋದು, 4 ಹೋಗಿ ಮತ್ತೆ ಬರ್ಬೋದು, ಹಿಂಗ ಆಗ್ತದ ನೋಡಿ. ಇದನ್ನ ತಪ್ಪಿಸೋ ಸಲುವಾಗಿ ಯೋಗ ಆಚರಣೆ ಮಾಡ್ಬೇಕು. ಇಲ್ಲ ಅಂತ ಕನಿಷ್ಠ ಒಂದು ಒಳ್ಳೆಯ ದಾರಿಯಲ್ಲಿ ನಡೆದು ಪುಣ್ಯವನ್ನ ಕಲಿಸಿ ಮುಂದಿನ ಜನ್ಮಗಳಲ್ಲಿ, ಈಗ ಒಂದು 7 ಜನ್ಮಗಳಲ್ಲಿ ಸಾಧ್ಯ ಆದ್ರೆ ಗುರು ಭೇಟಿ ಆಗ್ತಾನ ಅಂತ ಹೇಳ್ತಾರೆ. ಯಾವ್ದಾದ್ರು ಜನ್ಮದಾಗ ಗುರು ಸಿಗಬಹುದು. ಅದರಿಂದ ನಮಗ ಅನುಕೂಲ ಆಗ್ತದ ಅಂತ ಹೇಳುವಲ್ಲಿ ಈ ಒಂದು ವಚನ ಮುಕ್ತಾಯ ಆಗ್ತದ. ನಾ ಇದನ್ನ ಇಲ್ಲಿಗೆ ಬಿಟ್ಟು 2ನೇ ವಚನ ತಗೋತೀನಿ ನೋಡ್ರಿ. 2ನೇ ವಚನ ಹಿಂಗದ: ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟನೆ ಮಾಡಿ ಅಧೋವಾಯುವನ್ನು ಊರ್ಧ್ವಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಅಂತರ್ಬಾಹ್ಯ ವ್ಯಾಪಾರ ಒಳಿದುದ ನಿಂದುದೇ ಯೋಗ ರಾಮನಾಥ ಅಂತ ಬಂದ. ಈ ಒಂದು 2ನೇ ವಚನ ಏನದ ನೋಡ್ರಿ, ಇದು ಶಿವಯೋಗಾಚರಣೆ ಪ್ರಾರಂಭ ಅಂಶ. ಅಂದ್ರೆ ಇದು ಪ್ರಾಣಲಿಂಗಿ ಸ್ಥಳ ಒಂದು ಇದರಲ್ಲಿ ಮೊದಲನೇ ಹಂತದಲ್ಲಿ ಕೂಡ್ಸೋದು ಈ ವಚನ. ಇದನ್ನ ಅಲ್ಲಿ ಹೇಗೆ ಧ್ಯಾನ ಮಾಡ್ಬೇಕು ಅನ್ನೋದು ನಿಮಗ ನಿನ್ನೆ ನಾ ಹೇಳಿದಂಗ ಶಿವಯೋಗದ ಗುರು ಏನ್ ಮಾಡ್ತಾರಂದ್ರೆ, ಇವತ್ತು ನಿನ್ನೆಗಿಂತ ಸ್ವಲ್ಪ ಹೆಚ್ಚಿನ ಭಾಗ ಹೇಳ್ತೀನಿ. ಶಿವಯೋಗದ ಗುರು ನಮ್ಗೆ ಏನ್ ಮಾಡ್ತಾರಂತ ದೀಕ್ಷಾ ಕೊಡ್ಬೇಕಾದ್ರೆ ಬಯಲಿಗೆ ಕರ್ಕೊಂಡು ಹೋಗ್ತಾನೆ. ಬಿಸಿಲಿರ್ಬೇಕು, ಅಂದ್ರೆ ಸೂರ್ಯ ಸ್ಪಷ್ಟವಾಗಿ ಹೊಳಿತಿರ್ಬೇಕಂತಂದ. ಆ ಒಂದು ಸಮಯದಲ್ಲಿ ನಮ್ಮನ್ನ ಪೂರ್ವಕ್ಕ ಮುಖ ಮಾಡಿ ನಿಂದಿರ್ತಾನ, ತಾನು ಉತ್ತರಕ್ಕೆ ಮುಖ ಮಾಡಿ ನಿಂದಿರ್ತಾನ. ನಿಂತು ತನ್ನ ಒಂದು ಶಕ್ತಿಪಾತದಿಂದ ಮಂತ್ರ ಶಕ್ತಿಯಿಂದ ನೀರನ್ನ ಶುದ್ಧೀಕರಿಸಿದಂತ ನೀರನ್ನ ನಮಗ ನಕ್ಕಿ ಮತ್ತು ಕಣ್ಣುಗಳು ಕೆಲವೊಂದು ಮೇಲ್ಭಾಗದಲ್ಲಿ ಹಚ್ಕೊಳ್ಳಿಕ್ಕೆ ಹೇಳ್ತಾನ. ಹೇಳಿದ ನಂತರ ನಮಗ ಕೇಳ್ತಾನ. ಒಂದಿಷ್ಟು ಇದನ್ನ ಮಾಡಿದ ನಂತರ, ಒಂದಿಷ್ಟು ಕಾರ್ಯವನ್ನು ಮಾಡಿದ ನಂತರ ಸೂರ್ಯ ನೋಡಿ ಹೆಂಗ್ ಕಾಣ್ತತಿ ಅಂತ ಕೇಳ್ತಾನ. ಸೂರ್ಯ ಹೆಂಗ್ ಕಾಣ್ತದ್ರಿ ಅಂತ ಕೇಳಿದ್ರೆ ಅಲ್ಲಿ
ಸೂರ್ಯನಲ್ಲಿ ಕಿರಣಗಳ ಇರೋದಿಲ್ಲ, ಸೂರ್ಯ ಚಂದ್ರನಂಗ್ ಕಾಣ್ತದೆ ಅಂತದ. ಆಗ ಸೂರ್ಯ ಹೆಂಗ್ ಕಾಣ್ತಾನ ಅಂತ ಕೇಳಿದ್ರೆ ಚಂದ್ರನಂಗ್ ಕಾಣ್ತಾರ್ರಿ ಗುರುಗಳು ಕಾಣ್ತಾನ್ರಿ ಅಂತ ಹೇಳಿದ್ರೆ ಸರಿ ಅಂತದ. ಇನ್ನೊಂದ್ ಸ್ವಲ್ಪ ಒಂದ್ 2-3 ಮಿನಿಟ್ ಹಿಂಗ ನೋಡ್ರಿ, ನೋಡಿ ನನಗ್ ಹೇಳ್ರಿ ಅಂತದ. ಮತ್ 3-4 ಮಿನಿಟ್ ನೋಡಿದಾಗೂ ಕೂಡ ಹಾಗನ ಇದಾಗಿ ಕೊನೆಗೆ ಈಗ ಕಣ್ಣು ಮುಚ್ಚಿ ನೋಡ್ರಿ, ಇದ್ರಿಗೆ ನೋಡ್ರಿ ಕಾಣ್ತಾನ, ಅವ್ ಕಾಣ್ತಾನ್ರಿ. ಬಲಕ್ ನೋಡ್ರಿ ಕಾಣ್ತಾನ, ಎಡಕ್ ನೋಡ್ರಿ ಕಾಣ್ತಾನ, ಹಿಂದ ಅದು ಕಾಣ್ತಿ, ಮ್ಯಾಲ ನೋಡ್ರಿ ಅಲ್ಲಿಯೂ ಕಾಣ್, ಎಲ್ಲಿ ಬೇಕಾದಲ್ಲಿ ನೋಡಿರು ಕಾಣ್ತಾನ. ಇದು ನಮ್ಮ ದೀಕ್ಷೆ ಪೂರ್ಣ ಆದಂಗನ ಅರ್ಥ. ಇದ್ರ ಜೊತೆಗೆ ಒಂದು ಮಂತ್ರ ಕೊಡ್ತಾನ, ಆ ಮಂತ್ರ ಹೆಂಗ ಪ್ರಯೋಗಿಸಬೇಕು ಅನ್ನೋದನ್ನ ಹೇಳ್ತಾನ. ಅದನ್ನ ಕುಪ್ಪಕಕ್ಕೆ ಒಳಪಡಿಸುವಂತ ವಿಧಾನವನ್ನು ತಿಳಿಸಿ ಒಂದು ಆಸನ ಹೇಳ್ತಾರ. ಇಲ್ಲಿ ಏನದ ಅಂತಂದ್ರೆ ಸ್ವಸ್ತಿಕಾಸನವನ್ನ ಹೇಳ್ತಾರ ನೋಡ್ರಿ ದಾಸಮಯ್ಯನವ್ರು. ಸ್ವಸ್ತಿಕಾಸನದಲ್ಲಿ ಆದ್ರೆ ಅದೇ ಆಸನ ಉಪಯೋಗಿಸ್ಬೇಕು ಅಂತ ಏನಿಲ್ಲ. ನಿಜಗುಣ ಶಿವಯೋಗಿಗಳು 5 ಆಸನಗಳನ್ನ ಹೇಳ್ಯಾರ. ಸಿದ್ಧಾಸನ, ಸ್ವಸ್ತಿಕಾಸನ, ಪದ್ಮಾಸನ, ವೀರಾಸನ, ಸುಖಾಸನ ಅಂತ. ಈ ಮೊದಲೇದು 4 ಏನದಾವ ನೋಡ್ರಿ, ಇವು ಯೋಗವನ್ನ ಅಥವಾ ಧ್ಯಾನವನ್ನ ಪ್ರಾರಂಭಿಸಲಿಕ್ಕೆ ಇರುವಂತವುಗಳು ಅನ್ನೋದ್ರಿಂದ ಇವು ಇದ್ರಾಗ ಯಾವ್ದಾರೆ ಒಂದ ನಮಗ ಉಪಯೋಗಿಸ್ಲಿಕ್ಕೆ ಅವಕಾಶ ಇದೆ. ಆದ್ರೆ ನಮ್ ಗುರುಗಳು ಏನ್ ಮಾಡ್ತಿದ್ರು ಅಂತಂದ್ರ ಅವರು ಸಂಸಾರಿಕರಿದ್ರಂದ್ರೆ ಬೇರೆ ಆಸನ ಹೇಳ್ತಿದ್ರು, ಬ್ರಹ್ಮಚಾರಿಗಳಿದ್ರೆ ಬೇರೆ ಆಸನ ಹೇಳ್ತಿದ್ರು. ಈಗ ಈ ಒಂದು 4 ಆಸನಗಳಲ್ಲಿ ದಾಸಮಯ್ಯನವರು ಸ್ವಸ್ತಿಕಾಸನವನ್ನು ಆರಿಸಿಕೊಂಡಾರ ನೋಡ್ರಿ. ಅದಕ್ಕ ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ಇಡೀ ದೇಹ ಸ್ವಲ್ಪವೂ ಚಲಿಸ್ಲಿಕ್ಕೆ ಅವಕಾಶ ಇಲ್ಲ. ಹಾಗ ನೆಟ್ಟೆಲುವ ನೆಟ್ಟನೆ ಮಾಡಿ ಅಂತ ಬರ್ತದ ನೋಡ್ರಿ. ಇದೇನಿದೆ ನೆಟ್ಟೆಲುವ ಅಂದ್ರೆ ಬೆನ್ನು ಉರಿ ಏನದ, ಬೆನ್ನು ಎಲು ಏನದ ನೋಡ್ರಿ, ಆ ಬೆನ್ನು ಭೂಮಿಗೆ ಲಂಬವಾಗಿರ್ಬೇಕು. ಕಾರಣ ಏನು ಅಂತಂದ್ರೆ ಈ ಮಂತ್ರವನ್ನ ಪ್ರಯೋಗಿಸಿದಾಗ ಆ ಮಂತ್ರ ನಿಮ್ಮ ಒಂದು ಈ ಜೀವಾತ್ಮ ಅಥವಾ ಒಂದು ವಾಯು ಅದೇನಾಗ್ತದ ಅಂತಂದ್ರೆ ಮೇಲ್ಮುಖ ಆಗ್ತದೆ. ನಿಮಗ ಈಗಾಗಲೇ ಆಗಾಗ ನಾನು ಹೇಳಿದಂಗ ಏನು ಅಂತಂದ್ರೆ 9 ಚಕ್ರಗಳನ್ನ ಅವರು ಗುರುಸ್ಯಾರ ನೋಡ್ರಿ. ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧಿ, ಅಗ್ನಿ, ಬ್ರಹ್ಮರಂಧ್ರ, ಶಿಖಾ, ಪಶ್ಚಿಮ. ಈ 9 ಚಕ್ರಗಳು ಎಲ್ಲಿ ಅಂತಂದ್ರೆ ಆಧಾರ ಅಂದ್ರೆ ಕೂತಲ್ಲಿ ಗುರುಸ್ಥಾನದಲ್ಲಿ ಅಂತ ನಂಗದ್ರ ಅರ್ಥ. ಸ್ವಾಧಿಷ್ಠಾನ ಚಕ್ರ ಲಿಂಗ ಸ್ಥಾನದಲ್ಲಿ, ಇನ್ನು ಮಣಿಪೂರಕ ಚಕ್ರ ಹೊಕ್ಕಳದಲ್ಲಿ, ಅನಾಥ ಚಕ್ರ ಎಲ್ಲಿ ಅಂತಂದ್ರೆ ಹೃದಯ ಸ್ಥಾನದಲ್ಲಿ, ವಿಶುದ್ಧಿ ಚಕ್ರ ಎಲ್ಲಿ ಅಂದ್ರೆ ಕಂಠಸ್ಥಾನದಲ್ಲಿ, ಆಜ್ಞಾ ಅಥವಾ ಅಗ್ನಿಚಕ್ರ ಎಲ್ಲಿ ಅಂದ್ರೆ ಭ್ರೂ ಮಧ್ಯದಲ್ಲಿ. ಆ ನಂತರ ಬ್ರಹ್ಮರಂಧ್ರ ಏನು ಬರ್ತದ್ರಿ, ತಲೆಯ ಈ ಹಣೆಯ ಮೇಲ್ಭಾಗ ಅಥವಾ ಕೂದಲಿನ ಕೊನೆಯ ಭಾಗ ಏನು ಅಲ್ಲಿ 7ನೇ ಚಕ್ರ ಬರ್ತದ. ಮುಂದೆ ನೆತ್ತಿ ಇರ್ತದ ನೋಡ್ರಿ, ಸಣ್ಣ ಹುಡುಗು ಜನಿಸಿದಾಗ ಹಾಡ್ತಿರ್ತದಲ್ಲ, ಅಲ್ಲಿ ಇನ್ನೊಂದ್ ಸ್ವಲ್ಪ ಮುಂದ್ಕೋದ್ರ ಅಲ್ಲಿ ನಾವು ಶಿಖಾ ಚಕ್ರ ಅವರು ಗುರುತಿಸ್ತಾರೆ. ಕೊನೆಗೆ ಸುಳಿ ಮೂಡುವ ಜಾಗದಲ್ಲಿ ಪಶ್ಚಿಮ ಚಕ್ರವನ್ನು ಗುರುತಿಸ್ತಾರೆ. ಅವೆಲ್ಲ ನೋಡ್ಲಿಕ್ಕೆ ಸಿಗೋ ಅಲ್ಲ, ವಸ್ತು ರೂಪದ್ದೂ ಅಲ್ಲ. ಈ 9 ಚಕ್ರಗಳಲ್ಲಿ ಲೋಕಜೀವಿಗಳಂತ ಏನ್ ನಾವು ಕರಿತೀವಿ ನೋಡ್ರಿ, ಅಂದ್ರೆ ನಾವು ಎಲ್ಲ ಈ ಜನ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಥ, ವಿಶುದ್ಧಿ, ಅಗ್ನಿ ಅಂತ ಇದೆ. ಈ 6 ಚಕ್ರಗಳಲ್ಲಿ ನಾವು ಚಲಿಸ್ತಾನೆ ಇರ್ತೀವಿ. ಈ ಜೀವಾತ್ಮ ಈ ಅಜ್ಞಾ ಚಕ್ರದಲ್ಲಿ ಅಥವಾ ಅಗ್ನಿ ಚಕ್ರದಲ್ಲಿ ಇದ್ದಾಗ ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚ ಈ 5 ಇಂದ್ರಿಯಗಳನ್ನ ಸಾಧನ ಮಾಡಿಕೊಂಡು ಮನಸ್ಸಿನ ಮುಖಾಂತರ ಬಾಹ್ಯ ಪ್ರಪಂಚವನ್ನು ಅರಿತಿರ್ತಾನಂತ. ಈ ಬಾಹ್ಯ ಪ್ರಪಂಚವನ್ನು ಅರಿಯುವುದೇನದ ನೋಡ್ರಿ, ಇದು ಎಲ್ಲಾ ಲೋಕ ಜೀವಿಗಳು ಅನುಭವಿಸುವಂತಹದ್ದು. ಈ ಒಂದು ಅನುಭವ ಏನದ ಅಲ್ಲ, ಇದು ಜೀವಾತ್ಮ ಈ 6 ಚಕ್ರಗಳ ಒಂದು ವ್ಯಾಪಾರದಲ್ಲಿ ತೊಡಗ್ತಾನ ಅನ್ನೋದನ್ನ ಹೇಳ್ತದ. ಮುಂದೆ ಏನಾಗ್ತದೆ ಅಂದ್ರ ನಾವು ಬರೀ ಯಾವತ್ತು ಜಾಗೃತಿ ಒಳಗನ ಇರೋದು ನೋಡ್ರಿ, ಮನ್ಕೋತೀವತ್ತಂದಂಗ. ಮನ್ಕೊಂಡಾಗ ಏನಾಗ್ತದ ಅಂದ್ರೆ ಅದು ಹೃದಯ ಸ್ಥಾನದಾಗ ಬರ್ತದೆ.
ಅವಾಗ ಹೃದಯ ಸ್ಥಾನದಾಗ ಜೀವಾತ್ಮ ಬಂದ ಗಡದ್ದಾಗಿ ನಿಂತ ಆಗ್ತದ. ಒಮ್ಮೊಮ್ಮೆ ಹೃದಯ ಸ್ಥಾನದಾಗ ಬರ್ಲಾರ್ದ ಕಂಠ ಸ್ಥಾನಕ್ಕೂ ಬರ್ತದ. ಆವಾಗ ಅಲ್ಲಿ ಸಿನಿಮಾ ಶುರು ಆಗ್ತದ ನೋಡ್ರಿ. ಅವಾಗ ಕನಸು ಬೀಳ್ತಾವ. ಕನಸಿನ ಒಂದು ಸ್ಥಾನ ಈ 5ನೇ ಚಕ್ರದಲ್ಲಿ ಗೊತ್ತಾಗ್ತದ. ಇಲ್ಲ ಅದ ಗಡದ್ ನೀತಿ ಹಚ್ಚಿದ್ರೆ ಅದು ಹೃದಯ ಸ್ಥಾನದಲ್ಲಿ ಅದ ಅಂತ ಅರ್ಥ ಆಗ್ತದೆ. ಈ ಎರಡನ್ನೂ ಬಿಟ್ಟು ನಾವು ಜಾಗೃತಕ್ಕೆ ಬಂದಿವಂದ್ರ ಆ ಒಂದು ಜೀವಾತ್ಮ ಭ್ರೂ ಮಧ್ಯದಲ್ಲಿ ಬಂದು ಕಣ್ಣು, ಕಿವಿ, ಮೂಗು, ನಾಲಿಗೆ, ತ್ವಚೆ ಇವೆಲ್ಲವುಗಳನ್ನು ಸಾಧನೆ ಮಾಡಿಕೊಂಡು ಬಾಹ್ಯ ಜಗತ್ತನ್ನ ಅರಿತಾನ. ಆ ಬಾಹ್ಯ ಜಗತ್ತಿನ ಪ್ರಜ್ಞೆ ಏನದ ನೋಡ್ರಿ, ಈ ಪಂಚೇಂದ್ರಿಯಗಳ ಮುಖಾಂತರ ಮನಸ್ಸಿಗೆ ತಲುಪ್ತದ. ಮನಸ್ಸ ಅದನ್ನ ಆತ್ಮಕ್ಕೆ ಮುಟ್ಟಿದಾಗ, ಆತ್ಮಕ್ಕೆ ತಲುಪಿಸಿದಾಗ ಆ ಬಾಹ್ಯ ಜಗತ್ತಿನ ಒಂದು ಪ್ರಜ್ಞೆ ನಮ್ಮ ಜೀವಾತ್ಮಗೆ ಆದಂತ ನಮಗ ಆಗ್ತದ ಅಂತ ಈ ಶಾಸ್ತ್ರದಲ್ಲಿ, ಯೋಗ ಶಾಸ್ತ್ರದಲ್ಲಿ ಹೇಳ್ತದ. ಹಂಗ ಈ ಧ್ಯಾನಕ್ಕೆ ಕೂಡ್ಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರ, ಗುರು ದೀಕ್ಷಾ ಕೊಟ್ಟಾಗ ಏನ್ ಮಾಡಿರ್ತಾನಂದ್ರ, ನಿನ್ನೆ ನಾ ನಿಮ್ಗೆ ಹೇಳಿದಂಗ ಈ ಅಜ್ಞಾನ ಆವರಣವನ್ನು ತೆಗೆದಿರ್ತಾನ. ಈ ಅಜ್ಞಾನ ಆವರಣವನ್ನ ಲೋಕ ಜೀವಿಗಳಿಗೆ ಸ್ವಂತಕ್ಕೆ ತಕ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಗುರು ಮಾಡುವ ಕೆಲಸ ಅನ್ನೋದ್ರಿಂದಾಗೇನೆ ನಮ್ಮ ಶರಣರು ಏನ್ ಮಾಡ್ಯಾರಂತಂದ್ರ ಈ ವೇದ, ಆಗಮ, ಉಪನಿಷತ್ತು ಯಾವ ಉಪಯೋಗಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ ಯಾವ ಈ ಅಜ್ಞಾನ ಆವರಣವನ್ನು ತೆಗಿಲಿಕ್ಕೆ ಸಾಧ್ಯ ಆಗುದಿಲ್ಲ, ಗುರುನೇ ಮಾಡ್ಬೇಕದನ್ನ. ಹಂಗ ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲುವ ನೆಟ್ಟನೆ ಮಾಡಿ ನೋಡ್ರಿ. ನಮ್ಮ ಬೆನ್ನೆಲುಬು ಏನೈತಿ ನೋಡ್ರಿ, ಅದನ್ನ ನೆಟ್ಟನೆ ಮಾಡ್ಬೇಕಂದ್ರೆ ಭೂಮಿಗೆ 90 ಅಂಶದ ಒಂದು ಕೋನ ಮಾಡಿ ನಿಲ್ಬೇಕಂತ. ಆವಾಗ ಆ ಜೀವಾತ್ಮ ಸಾವಕಾಶವಾಗಿ ಮೇಲೆ ಸಾಗುವ ಸಾಧ್ಯ ಇರ್ತದೆ. ನೀವು ಅದ ಮಣಿತು ಅಂತಂದ್ರೆ ಅದ್ರ ಪರಿಣಾಮ ಪೂರ್ಣ ಆಗೋದಿಲ್ಲ. ಈಗ ಈ 6ನೇ ಚಕ್ರ ಏನದ ನೋಡ್ರಿ, ಅದು ಸುಷುಮ್ನಾ ನಾಡಿ ಈಚೆ ಕಡೆ ತುದಿ, ಇನ್ನೊಂದು ತುದಿ ಬರ್ತದ. ಅದು ಆ 6ನೇ ಚಕ್ರದಿಂದ 6, 7, 8, 9ನೇ ಚಕ್ರ ಏನು ಬರ್ತದ ಪಶ್ಚಿಮ ಚಕ್ರ, ಅದು ಸುಷುಮ್ನಾ ನಾಡಿಯ ಒಂದು ಕೊನೆ. ಈ ಒಂದು ಭ್ರೂ ಮಧ್ಯದಿಂದ ಆ ಸುಳಿ ಮೂಡುವ ಜಾಗದಾಗ ಈ ಅಂತರ ಎಷ್ಟದ ಅಂತಂದ್ರೆ, ಮೊನ್ನೆ ನಮ್ಮ ಶಿವಕುಮಾರ್ ಪಾಟೋರ್ ಹೇಳಿದಂಗ ಅದು 10 ಅಂಗುಲ ಅಂತಂದ. ಅಂದ್ರೆ 10 ನೀವು ನಿಮ್ಮ ಕೈಯಿಂದನ ಅವನ್ ಇಟ್ಕೋಬೇಕು. ಭ್ರೂ ಮಧ್ಯದಿಂದ 2 ಕೈ ಇಟ್ಕೊಂಡ್ವಿ ಅಂದ್ರೆ ಕೊನೆ ಅದು ಏನಿರ್ತದ ಅದು ಸುಳಿ ಮೂಡಿದ ಜಾಗದಾಗ ಇರ್ತದ. ಅದಕ್ಕನೆ ಪರಶಿವ ಈ ನಮ್ಮ ಜೀವಾತ್ಮನಿಗೆ ಎಲ್ಲಿ ಸಿಗು ಸಾಧ್ಯದ ಅಂದ್ರ ದಶಾಂಗುಲನಲ್ಲಿ, ಅಂದ್ರೆ ಆ ಒಂದು 9ನೇ ಚಕ್ರದಲ್ಲಿ ಸಿಗ್ಲಿಕ್ಕೆ ಸಾಧ್ಯದ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಾರೆ. ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟನೆ ಮಾಡಿ, ಭೂಮಿಗೆ ಲಂಬು ಮಾಡಿ ಅಥವಾ 90 ಅಂಶದ ಕೋನ ಮಾಡಿದಾಗ ಅಧೋವಾಯುವನು ಊರ್ಧ್ವ ಮುಖಕ್ಕೆ ತಂದು ನೋಡ್ರಿ. ನಾವೆಲ್ಲಾ ಲೋಕ ಜೀವಿಗಳ ವಾಯು ಏನಾಗ್ತದ ಅಂದ್ರೆ ಕೆಳಮುಖ ಹರಿತದ. ಅದಕ್ಕ ಆಸನದಲ್ಲಿ ಗುರು ಏನ್ ಮಾಡ್ತಾರಂದ್ರೆ ಈ ಕೆಳಗಿನ 2 ಈ ಹರಕ್ ಚೀಲ ಅದ ಚೀಲ ಐತ್ ನೋಡ್ರಿ, ಅವೆರಡೂ ತೂತುಗಳನ್ನು ಮುಚ್ಚಲಾಕಿ ಹೇಳ್ತಾನಂತಂದ. ಅದಕ್ಕ ಈ ಅಧೋವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು ಅಲ್ಲಿ ಆಗ ಆ ಒಂದು ಆಸನವನ್ನ ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳ್ತಾರೆ. ಅಧೋವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು ಕಂಠ ಸಂಕೋಚದಿಂದೆ, ಕಂಠದಲ್ಲಿ ಸ್ವಲ್ಪ ಇದು ಆಗ್ತದ, ಮಂತ್ರವನ್ನು ತಿರುಗಿಸುವಾಗ ಸ್ವಲ್ಪ ಅನಿಸ್ತದ. ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ಮ್ಯಾಲ ಕಳಿಸ್ಬೇಕು. ಈ ಲೋಕ ಜೀವಿಗಳಿಗೆ 1ನೇ ಚಕ್ರದಿಂದ 6ನೇ ಚಕ್ರದವರೆಗೆ ಕ್ರಮಣ ಸಾಧ್ಯದ. ಅದ ಶಿವಯೋಗಿ ಏನ್ ಮಾಡ್ತಾನಂತಂದ್ರ ದೀಕ್ಷಾ ಕೊಟ್ಟು ಆ ಸುಷುಮ್ನಾ ನಾಳದ ಬಾಗ್ಲ ತೆಗದ 6ನೇ ಚಕ್ರದಿಂದ 7ನೇ ಚಕ್ರಕ್ಕೆ ಚಲಿಸುವಂತ ದಾರಿ ತೋರಿಸ್ತಾನ. ಅದೇ ಒಂದು ಯೋಗದ ಒಂದು ವಿಶೇಷತೆ. ಅದಕ್ಕ ಅಧೋವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ನೋಡ್ರಿ. ಆ ಊರ್ಧ್ವವಾಯು ಏನದಲ್ಲ ಅಲ್ಲಿ ನಿಲ್ಲಿಸ್ಬೇಕಂತಂದ. ಅದ್ರ ಅರ್ಥ ಏನು, ಕುಂಭಕಕ್ಕೆ ತರಬೇಕಂತಂದಂಗ ಅರ್ಥ. ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ, ಅಂದ್ರೆ ಆ ಒಂದು ಶ್ವಾಸ ಉಚ್ಛ್ವಾಸ ಕುಂಭಕ ಅಂತ ಏನು ಬರ್ತಾವ ನೋಡ್ರಿ, ಹಾಗ ನಿಲ್ಲಿಸುವುದಂದ್ರೆ ಕುಂಭಕಕ್ಕೆ ತರುದಂತ. ಆ ಕುಂಭಕಕ್ಕೆ ತಂದಾಗ ಏನಾಗ್ತದ ಅಂತಂದ್ರೆ, ನೀವು ಹಾಗ ಒತ್ತಡ ಹಾಕಿರಿ ಅಂದ್ರೆ, ಕೆಳಮುಖ ಒತ್ತಡವನ್ನು ಮೇಲ್ಮುಖ ಹಾಕಿರಿ ಅಂತಂದ್ರೆ ಅದು ಸಾಧ್ಯದ. ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ಸಾಧ್ಯ ಕೆಲವರಿಗಂತೂ ಹಾಗೆ ಆಗ್ತದ. ಅದೇನು ಅಂತಂದ್ರೆ
ಸುಷುಮ್ನ ನಾಳದ ಬಾಗಲ್ ತೆಗೆದು ಜೀವಾತ್ಮ ಸಾವಕಾಶವಾಗಿ ಮುಂದುವರಿಲಿಕ್ಕೆ ಸಾಧ್ಯ. ಅದಕ್ಕೆ ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಇಲೇಟ್ ನೋಡ್ರಿ. ಮನವನ್ನ ಇಲ್ಲದಂಗ ಮಾಡ್ಬೇಕಂದಂಗ ಅದನ್ನ ತೊಡಗಿಸೇ ಬಿಡ್ಬೇಕು. ಒಟ್ಟ ಎಲ್ಲಿ ಮಂತ್ರದೊಳಗ ಅದು ಮಾಯ ಆಗ್ಬೇಕು, ಮನೋಲಯ ಆಗಬೇಕು, ಮನ ಸ್ಥಗಿತ ಆಗಬೇಕು. ಆಗ ಆದ್ರ ಮನವ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವಮ್ಮಾಡಿ. ಉನ್ಮನಿ ಅಂತಂದ್ರೆ 6, 7, 8, 9 ಚಕ್ರಗಳ ಒಂದು ದಾರಿ ಏನು ಬರ್ತದ ನೋಡ್ತೀವಿ. ಆ ಒಂದು ದಾರಿ ಏನು ಬರ್ತದಲ್ಲ, ಆ ದಾರಿಯಲ್ಲಿ ಮನವನ್ನ ನಿಲ್ಲಿಸಿದ್ರೆ ಅಂದ್ರೆ ಮನವ ಲಯವಾಗಿ ಅಲ್ಲಿ ಕಾರ್ಯರೂಪಕ್ಕೆ ಹೋದ್ರೆ ಅರ್ಥನ. ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವಮ್ಮಾಡಿ. ನೋಡಿ, ಆ ಉನ್ಮನಿಯ ಸ್ಥಾನದಲ್ಲಿ ನಾವು ಅದನ್ನ ಬಂಧಿಸಿ ಬಿಟ್ಟಿವತ್ತಂದ್ರೆ ಒಳಗ ಅಲ್ಲಿ ಸಿನಿಮಾ ಶುರು ಆಗ್ತದ ನೋಡಿ, ಒಳಗ ಕಲೆಗಳು ಶುರು ಆಗ್ತದ. ಮೊದಲು ಭೌತಿಕ ಅಥವಾ ಲೌಕಿಕ ಕಲೆಗಳೇ ಆಗ್ತಾವ, ಬರಬರ್ತ ಪಾರಲೌಕಿಕ ಕಲೆಗಳು ಶುರು ಆಗ್ತಾವ. ಆ ಕ್ಷೇತ್ರವನ್ನು ನಾವು ಏನಂತ ಕರಿತೀವಿ ಅಂದ್ರೆ ನಾದ ಬಿಂದು ಕಲೆಗಳ ಕ್ಷೇತ್ರ ಅಂತನೂ ಕರಿಬಹುದು, ಇಲ್ಲ ಅಂತ ಸದಾಶಿವನ ಕ್ಷೇತ್ರ ಅಂತನೂ ಕರಿಬಹುದು. ಈ ಸದಾಶಿವನ ಕ್ಷೇತ್ರದಲ್ಲಿ ಈ ಒಂದು ದೇವಾದಿ ದೇವತೆಗಳು ಅಥವಾ ಋಷಿ ಮುನಿಗಳು, ಈ ಹಿಂದೆ ಮುಕ್ತರಾಗಿ ಹೋದಂತವ್ರು ಕೆಲವರು ಅಲ್ಲಿ ಉಳ್ಕೊಂಡಿರ್ತಾರೆ. ಅಲ್ಲಿ ಅವರು ಭೇಟಿ ಆಗುವ ಸಾಧ್ಯತೆ ಇದೆ. ತಕ್ಷಣ ಭೇಟಿ ಆಗೋದಿಲ್ಲ, ಮೊದಲು ಭೇಟಿ ಆಗೋದು ಯಾರಾದ್ರೂ ಒಬ್ರು ಒಂದು ಈ ಆಶೀರ್ವಾದ ಕೊಡುವಂತ ಅಥವಾ ಒಂದು ಕೆಲವರಿಗೆ ಗಣೇಶ ಮೂರ್ತಿ ಅಥವಾ ಗಣಪತಿ ಬಂದು ತೊಂಡಿ ಅಗಳಾಡಿಸಿ ಆಶೀರ್ವಾದ ಮಾಡುವಂತ ಸಾಧ್ಯತೆ. ಗಣೇಶ್ ಬರದೇ ಇದ್ರೆ ಏನಾಗ್ತದ ಅಂದ್ರೆ ಈ ಋಷಿ ಒಬ್ರು ಬರ್ತಾರೆ. ಆ ಒಂದು ಋಷಿ ಬಂದು ಆ ಒಂದು ಆಶೀರ್ವಾದ ಮಾಡಿದಾಗ ಮುಂದೆ ಅದು ಹೋಗ್ತದ ಅಂತ ಆ ಶಿವಯೋಗ ಸಾಧಕರ ಅನುಭವ. ಆ ಋಷಿ ಯಾರು ಅಂತಂದ್ರೆ ಈ ಇದನ್ಕ 3 ಮುಖದ ಋಷಿಗಳು ಅವರು ಅಂತಂದಂಗೆ. ಹಾಗೆ ಆ ಒಂದು ಇಬ್ರೊಳಗೊಬ್ರು ಕೊಟ್ಟಂತಂದ್ರೆ ಸಾವಕಾಶವಾಗಿ ಈ ಜೀವಾತ್ಮ ಏನಾಗ್ತದ ಅಂತಂದ್ರೆ 6ನೇ ಚಕ್ರದಿಂದ 7ನೇ ಚಕ್ರದವರೆಗೆ ಸಾಕು. ದಿವ್ಸಕ್ಕ ಗುರು ಏನ್ ಹೇಳ್ತಾರಂದ್ರೆ, ನೀವು ಅನುಕೂಲವಾದಂತ ಸಮಯ ನೋಡ್ಕೊಂಡು ದಿವ್ಸಕ್ಕೆ ಎಷ್ಟು ಬೇಕಾದಷ್ಟು ಸಮಯ ನೀವು ಧ್ಯಾನ ಮಾಡಬಹುದು. ಒಂದ್ಸಲ ಕೂತಾಗ ಕನಿಷ್ಠ ಒಂದು ಅರ್ಧ ತಾಸರಿ ಮಾಡಿದ್ರಿ ಅಂದ್ರೆ ಅದು ಮನೋಲಯ ಸಾಧ್ಯ ಆದ್ರೆ, ನಿಮಗ್ ಮನೋಲಯ ಸಾಧ್ಯ ಆದ್ರೆ ನೀವು ಮತ್ತೆ ಹೀಗೆ ದಿವ್ಸಕ್ಕೆ ಒಂದು ಯಾವಾಗ ಬೇಕಾದಾಗನು ನೀವು ಶುಚಿಯಾಗಿ ನೀವು ಇದ್ದು ಧ್ಯಾನ ಕೂತ್ರೆ ಮುಗಿದೋತು. ದಿವ್ಸಕ್ಕೆ 4-5 ಸಲ ನೀವು ಮಾಡಬಹುದು. ಒಂದು ಸೂಚನೆ ಅಭಿಪ್ರಾಯ. ಈಗ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಆ ದಾರಿಯಲ್ಲಿ ದೇವಾದಿ ದೇವತೆಗಳು ನೋಡ್ಲಿಕ್ಕೆ ಸಾಧ್ಯತೆ. ನೀವು ಮುಖ್ಯನ ಶಿವಯೋಗಿಗಳ ಅಥವಾ ನಿರ್ಗುಣ ಶಿವಯೋಗಿಗಳ ಅಥವಾ ಈ ಅಲ್ಲಂಪ್ರಭುಗಳ ಚನ್ನಬಸವನವರ ವಚನಗಳಲ್ಲಿ ಇವೆಲ್ಲ ಬರ್ತಾವ. ಅವು ಕಾಲ್ಪನಿಕ ಅಂತ ತಿಳಿದು ಈ ಲೋಕ ಜೀವಿಗಳು ತಿಳಿತಾರ. ಕಾರಣ ಏನು ಅಂದ್ರೆ ಲೋಕ ಜೀವಿಗಳು ಕಾರಣ ಜಗತ್ತನ್ನ ಭೌತಿಕ ಜಗತ್ತಿಗೆ ತಂದು ತೋರ್ಸತ್ ಹೇಳಕ್ ಪ್ರಯತ್ನ ಮಾಡ್ತಾ ಇರ್ತಾವ. ಅದು ಸಾಧ್ಯ ಇಲ್ಲ. ಕಾರಣ ಜಗತ್ತಿಗೆನೆ ಇಲ್ಲಿ ಜೀವಿ ಹೋಗ್ಬೇಕು. ಸಾಧಕನೇ ಕಾರಣ ಜಗತ್ತಿಗೆ ಹೋಗಿ ಆ ಕಾರಣ ಜಗತ್ತಿನಲ್ಲಿ ಆ ಒಂದು ಅನುಭವವನ್ನು ತಗೊಂಡು ಆ ಒಂದು ಸ್ಥಿತಿಯನ್ನ ಲಕ್ಷಿಸಬೇಕು. ಆವಾಗ ಅದು ಸಾಧ್ಯದ. ಯಾಕಂದ್ರೆ ನಾವು ನಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ 3ರಲ್ಲಿ ಜೀವಾತ್ಮ ಕಾರಣ ಶರೀರದಾಗಿರ್ತಾನ. ಆ ಜೀವಾತ್ಮ ಇಲ್ಲಿ ಸ್ಥೂಲಕ್ಕೆ ಬಂದು ಅನುಭವ ತಗೋಬೇಕಾದ್ರೆ ಅಲ್ಲಿ ಪಂಚೇಂದ್ರಿಯಗಳನ್ನ ಆಚರಿಸಬೇಕು, ಅಂತಃಕರಣಗಳನ್ನ ಆಚರಿಸಬೇಕು, ಬಹಿರ್ಕರಣಗಳನ್ನ ಕರಣಗಳನ್ನ ಆಚರಿಸ್ತಾ ಹೊಂದ್ಕೋಬೇಕು. ಇವೆಲ್ಲವೂ ತಗೊಂಡಾಗ ಶರೀರ ರಚನೆಯಾಗಿ ಆವಾಗ ಅವ ಬಾಹ್ಯ ಒಂದು ಪ್ರಜ್ಞೆ ತಗೊಳ್ಳಿಕ್ಕೆ ನೇರವಾಗಿ ಕಾರಣ ರೂಪಕ್ಕೆ ತಗೊಳಕ್ ಅವಕಾಶ ಇಲ್ಲ. ಕಾರಣ ಸ್ಥೂಲಕ್ಕೆ ಬರೋದು ಸಾಧ್ಯ ಇಲ್ಲ, ಸ್ಥೂಲ ಕಾರಣಕ್ಕೆ ಹೋಗೋದು ಸಾಧ್ಯ ಇಲ್ಲ ಅಂತಂದ. ಅದಕ್ಕೆ ಕಂಠ ಸಂಕೋಚದಿಂದ ಊರ್ಧ್ವವಾಯು ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ. ನೋಡ್ರಿ, ಮನೋಲಯ ಆಗ್ಬೇಕು, ಮನಸ್ಸನ್ನ ನಿಲ್ಲಿಸಬೇಕು. ಮನಸ್ಸನ್ನು ನಿಲ್ಲಿಸಿದಾಗ ಏನಾಗ್ತದೆ ಅಂತಂದ್ರೆ ಈ ಕಲೆಗಳು ಶುರು ಆಗ್ತಾವ ಅಂತಂದ.
ಈ ಕಲೆಗಳು ಶುರುವಾದಾಗ ಏನಾಗ್ತದಂದ್ರೆ ಅದು ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ನೋಡಿ. ಇದು ನಿಮ್ಗೆ ಹೇಳ್ತಲ್ಲ, ಈಗ ಉನ್ಮನಿಯದಲ್ಲಿ ಸ್ಥಾನದಲ್ಲಿ ನಾವು ನಿಂತೀವತ್ತಂದ್ರೆ, ಅಂದ್ರೆ ಈ ಸುಷುಮ್ನ ನಾಳದ ಮಧ್ಯದಲ್ಲಿ ಜೀವಾತ್ಮ ನಿಂತ್ರೆ ಅಥವಾ ಸಾಧಕ ಜೀವಾತ್ಮನನ್ನು ನಿಲ್ಲಿಸಿದ್ರೆ ಅಲ್ಲಿ ಈ ಕಲೆಗಳು ಶುರುವಾಗ್ತವ. ಅವಾಗ ಏನಾಗ್ತದ ನೋಡ್ರಿ, ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಅಂತರ್ಬಾಹ್ಯ ವ್ಯಾಪಾರ ಒಳಿದು ಅಂತರ್ವ್ಯಾಪಾರನೂ ಬಂದಾಗ್ತದ, ಬಹಿರ್ವ್ಯಾಪಾರನೂ ಬಂದಾಗ್ತದ. ಅಂತರ್ಬಾಹ್ಯ ವ್ಯಾಪಾರ ಒಳಿದು ಬಾಹ್ಯ ಪ್ರಜ್ಞೆ ಹೋಗೇ ಬಿಡ್ತದೆ. ಅಂತಃಪ್ರಜ್ಞೆ ಯಾವ್ದದು? ಕನಸ ಅಥವಾ ಇದು ಏನಿರ್ತದ ಅವು ಹೋಗಿ ಬಿಡ್ತಾವಂತ. ಕನಸನೂ ಅಲ್ಲ, ಬಾಹ್ಯ ಪ್ರಜ್ಞೆಯೂ ಅಲ್ಲ, ಅದು ಯಾವುದೂ ಅಲ್ಲದ ಅಂತರ್ಬಾಹ್ಯ ವ್ಯಾಪಾರ ಒಳಿದು ನಿಂದುದೇ ಯೋಗ. ಹೀಗೆ ಹೇಳ್ತಾರ ನೋಡಿ ದಾಸಮೇನವರು. ಯೋಗವನ್ನ ಮಾಡುವುದು ಹೇಗ ಅನ್ನೋದನ್ನ ಇಲ್ಲಿ ಹೇಳ್ತಾರ. ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಅಂದ್ರೆ ಈ ಸುಷುಮ್ನ ನಾಳದಲ್ಲಿ ಪ್ರವೇಶ ಮಾಡಿ ಲೋಕಜೀವಿ ಎಂದೂ ಉನ್ಮನಿಯ ಒಂದು ಬಾಗಲ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲೋಕಜೀವಿ ಏನ್ ಮಾಡ್ತಾನಂದ್ರೆ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಥ ವಿಶುದ್ಧಿ ಅಗ್ನಿ ಅಥವಾ ಆಜ್ಞಾ ಈ ಒಂದು ದಾರಿಯಲ್ಲಿ ಮಾತ್ರ ಚಲಿಸ್ತಾನ. ಜೀವಾತ್ಮ ಈ 6 ಚಕ್ರಗಳ ದಾರಿಯಲ್ಲಿ ಚಲಿಸ್ತಾ ಇತ್ತು. ಜಾಗ್ರದಲ್ಲಿ ಭ್ರೂ ಮಧ್ಯದಲ್ಲಿ ಇದ್ದುಕೊಂಡು ಲೋಕ ವ್ಯವಹಾರ ಮಾಡ್ತದೆ. ಬೇರೆ ಬೇರೆ ಒಂದು ಕಾರ್ಯಗಳಲ್ಲಿ ತೊಡಗಿ ಏನಾಗ್ತದನೋ ಆಗ್ತದೆ. ಪುಣ್ಯ ಗಳಿಕೆ ಆದ್ರೆ ಹೆಚ್ಚು ಅನುಕೂಲ, ದುಷ್ಕಾರ್ಯ ಮಾಡಿದ್ರೆ ಪಾಪ ಆಗ್ತದೆ. ಅದರಿಂದ ಬೇರೆ ಬೇರೆ ಒಂದು ಇದು ಅವಸ್ಥೆ ಬರುವ ಸಾಧ್ಯತೆನೂ ಇರ್ತದ. ಹೀಗಾಗಿ ಗಂಟ ಸಂಕೋಚದಿಂದ ಊರ್ಧ್ವವಾಯು ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ ಮನಸ್ಸನ್ನ ನಿಲ್ಲಿಸಬೇಕು ನೋಡ್ರಿ. ಮನೋಲಯ ಮಾಡ್ಬೇಕನ್ನ ಮನಸ್ಸನ್ನು ನಿಲ್ಸುದು ಹೆಂಗ ಅನ್ನೋದನ್ನ ಕೇವಲ ಅದು ಗುರುವೇ ಮಾತ್ರ ಹೇಳೋದು ಸಾಧ್ಯ. ಮನಸ್ಸನ್ನ ನಿಲ್ಸುದು ಹೇಗ ಅಂತಂದ್ರೆ ಆ ಮಂತ್ರವನ್ನು ಗುರು ಹೇಳಿದ ರೀತಿಯಲ್ಲಿ ಪ್ರಯೋಗಿಸ್ಬೇಕು. ಪ್ರಯೋಗಿಸಿದ್ರೆ ಏನಾಗ್ತದ ಅಂತಂದ್ರೆ ಅಲ್ಲಿ ಉನ್ಮನಿಯ ಒಂದು ಪ್ರವೇಶ ಆಗ್ತದೆ ಅಥವಾ ಸುಷುಮ್ನ ನಾಳದವನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ ಅಂತ. ಬಸವಣ್ಣವರು ಕೂಡ ಇಂಥದ್ದನೇ ಒಂದು ವಚನವನ್ನು ಹೇಳ್ತಾರೆ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ತುಟಿ ಮಿಡುಕದೆ ಅಟ್ಟೆ ಆಡಿತ್ತಲ್ಲ, ಬಿಟ್ಟ ಕಣ್ಣು ಬಿಗಿದ ಹುಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿಯ ಕೂಡಲ ಸಂಗಮ ದೇವ ಹಿಡಿಯೊಡೆಯುವ ಅಂತ ಹೇಳ್ತಾರೆ. ಬ್ರಹ್ಮರಂಧ್ರದ 7ನೇ ಚಕ್ರ ಅಂದ್ರೆ ನೀವು ಇದನ್ನ ಈ ಮನೋಲಯ ಸಾಧಿಸಿದ ನಂತರ ನೀವು ಬ್ರಹ್ಮರಂಧ್ರಕ್ಕೆ ಹೋದ್ರಿ ಅಂತಂದ್ರೆ ನಿಮ್ಗೆ ಯೋಗ ಸಿದ್ಧಿಸಿದ ಅರ್ಥ. ಆವಾಗ ನೀವು ಪಾರಲೌಕಿಕ ಕಲೆಗಳನ್ನ ಅನುಭವಿಸ್ತೀರಿ, ದೇವತೆಗಳನ್ನ ಅನುಭವಿಸ್ತೀರಿ, ಋಷಿ ಮುನಿಗಳನ್ನ ಭೇಟಿ ಆಗ್ತೀರಿ, ಅವರಿಂದ ಆಶೀರ್ವಾದ ಪಡ್ಕೋತೀರಿ ಅಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕೆ ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿ ಅಲ್ಲಿ ಕಟ್ಟಬೇಕು ನೋಡ್ರಿ. ನಾನೇನು ಬಾಣಲಿ ಬಡೆವನಯ್ಯ ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಶಿರ ಹೊನ್ನ ಕಳಸ ಆಗಬೇಕು, ಆ ಜ್ಞಾನದ ಒಂದು ಮನಿ ಆಗಬೇಕು, ಶಿವಯೋಗದ ಮಾರ್ಗದಲ್ಲಿ ಇರಬೇಕು. ಆವಾಗನೇ ನಾನು ಗುಡಿ ಕಟ್ಟಿದಂಗ ಆಗ್ತದ ಅಂತ ಬಸವಣ್ಣ ಹೇಳ್ತಾರೆ. ಉಳ್ಳವರು ಕಟ್ಲೇಬೇಕಾರ ಬಿಡ್ಲಿ, ಉಳ್ಳವರು ಶಿವಾಲಯ ಮಾಡೋದು ಅದು ಹೊರಗಿನ ಶಿವಾಲಯ ಅಂತ. ನಾನೇನು ಮಾಡಲಿ ಬಡವನಯ್ಯ ಅಂದ್ರ ನಾನು ಈ ಶಿವಯೋಗ ಸಾಧನೆ ಮಾಡಿ ನಾವು ಒಳಗ ಗುಡಿ ಕಟ್ತೀನಿ ಅಂತ ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿಯ ಸುಂದರವಾಗಿ ಬಸವಣ್ಣವ್ರು ಹೇಳ್ತಾರೆ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ಅವ್ರು ಪದ್ಮಾಸನ ಹೇಳ್ತಾರ, ಇವ್ರು ಸ್ವಸ್ತಿಕಾಸನ ಹೇಳ್ತಾರ. ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನೆಟ್ಟೆಲುವ ಮುರಿದು ತುಟಿ ಮಿಡುಕದೆ ಅಟ್ಟೆ ಆಡಿತ್ತಲ್ಲ, ಬಿಟ್ಟ ಕಣ್ಣು ನೋಡ್ರಿ. ಕಣ್ಣು ಬಿಡುದಂದ್ರ ಕಣ್ಣ ತೆಗೆದ ಬಿಡುದು ಅಲ್ಲ, ಕಣ್ಣು ಮುಚ್ಚಿ ಒಳಗ ಕಣ್ಣು ಬಿಡ್ಬೇಕು ನೋಡ್ರಿ. ಒಳಗ ದೃಷ್ಟಿ ಹರಿಸ್ಬೇಕಂತಲ್ಲ, ಒಳಗ ನಾವು ಕಣ್ಣು ಬಿಟ್ಟಿವತ್ತಂದ್ರೆ ಬಿಟ್ಟ ಕಣ್ಣು ಬಿಗಿದ ಹುಬ್ಬು. ಆ ಮಂತ್ರ ಪ್ರಯೋಗ ಮಾಡಿ ಈಗ
ನಾವು ಆ ಧ್ಯಾನಕ್ಕೆ ಕುಳಿತೀವಂದ್ರೆ ಒಂಥರ ಇದು ಬಂದ್ಬಿಡ್ತದೆ, ಉಬ್ಬುಗಳಿಗೆ ಬಿಗಿತ ಬಂದ್ಬಿಡ್ತದೆ. ಬಿಟ್ಟ ಕಣ್ಣು ಬಿಗಿದ ಉಬ್ಬು ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿ, ಆ 7ನೇ ಚಕ್ರದಲ್ಲಿ ಗುಡಿ ಕಟ್ಟು, ಅದು ನಾವು ಮಾಡಬೇಕಾದಂತ ನಾವು ಕಟ್ಟಬೇಕಾದಂತ ಗುಡಿ ಅಲ್ಲಿ ಬ್ರಹ್ಮರಂಧ್ರದೊಳಗ ಐತಿ ಅಂತ ಹೇಳ್ತಾರೆ. ಅದು ಬಸವಣ್ಣವ್ರು ಹೇಳುದು. ಅದಕ್ಕೆ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಐತಿ, ಮತ್ತೊಂದು ಏನಿಲ್ಲ. ಇಲ್ಲಿ ಡಿಟೇಲ್ಸ್ ಆಗಿ ಹೇಳ್ತಾರೆ ಇವರು ಯಾರು ದಾಸಪಾರ್ಯರು, ಆದ್ರೆ ಅಲ್ಲಿ ಬಸವಣ್ಣವ್ರು ಸ್ವಲ್ಪ ಮುಚ್ಚಿ ಹೇಳ್ತಾರ ತನ್ನ. ಏನ್ ನೋಡ್ರಿ, ಪಶ್ಚಿಮ ಪದ್ಮಾಸನದಲ್ಲಿ ಕುಳಿತು ನಿಟ್ಟಲು ತುಟಿ ಮಿಡುಕದೆ ಅಟ್ಟೆ ಆಡಿತಾರೆ ಅಟ್ಟ. ಬಿಟ್ಟ ಕಣ್ಣು ಬಿಗಿದ ಉಬ್ಬು ಮಿಗಿತ ಬ್ರಹ್ಮರಂಧ್ರದಲ್ಲಿ ಕಟ್ಟು ಗುಡಿ ಅಂತ ಮೇಲೆ ಅಲ್ಲಿಗೆ ಹೋಗ್ತಾನ್ರಿ. ಅದ್ರ ಇವರು ದಾಸಮಯ್ಯನವ್ರು ಹಂಗಲ್ಲ, ಸ್ವಸ್ತಿಕಾಸನದಲ್ಲಿ ಇದ್ದು ಅತ್ತಿತ್ತ ಚಲಿಸದೆ ಶರೀರ ಸ್ವಲ್ಪ ಅಲುಗಾಡಬಾರದು, ನೆಟ್ಟನೆ ಮಾಡಿ ನೋಡ್ರಿ. ಅಲ್ಲಿ ನಿಜಗುಣ ಶಿವಗಳು ಹೇಳಿದಾಗ 5 ಆಸನ ಹೇಳ್ತಾರೆ. ನಿಜಗುಣ ಶಿವಗಳು 5 ಆಸನಗಳಲ್ಲಿ ಮೊದಲೇ 4 ಸಿದ್ಧಾಸನ, ಸ್ವಸ್ತಿಕಾಸನ, ಪದ್ಮಾಸನ, ವೀರಾಸನ, ಇವು ಧ್ಯಾನವನ್ನ ಪ್ರಾರಂಭಿಸುವವ್ರು ಹೇಳ್ತಾರೆ. 5ನೇದೊಂದು ಸುಖಾಸನ ಅಂತಂದು ಹೇಳ್ತಾರೆ. ಅದು ಪ್ರಾರಂಭಿಸೋರ್ಗಲ್ಲ, ಯಾರಿಗೆ ಸಾಧನೆ ಪೂರ್ಣ ಆಗಿ ಅವರು ಅತ್ಯಂತ ಸಹಜ ಸ್ಥಿತಿಯನ್ನು ಪಡ್ಕೊಂಡು ಕೂಡ ಯಾವುದೇ ಭಂಗಿ ಒಳಗೆ ಕೂತು ಧ್ಯಾನ ಮಾಡಿದ್ರು ಅವ್ರಿಗೆ ಮನೋಲಯ ಆಗುವಂತ ಸ್ಥಿತಿ ಬರ್ತ, ಅವರು ಅದನ್ನ ಸುಖಾಸನ ಅಂತ ಯಾವ ಬೇಕಾದ ಒಂದು ಭಂಗಿ ಒಳಗೆ ಕೂಡಬಹುದು ಅನ್ನೋದಕ್ಕೆ ಸುಖಾಸನ ಹೇಳ್ತಾರೆ. ಇಲ್ಲಿ ಮಾತ್ರ ಹಂಗ ಆಗುದಿಲ್ಲ. ಇವರು ದಾಸಮಾರ್ಯರು ಸ್ವಸ್ತಿಕಾಸನ ಉಪಯೋಗಿಸ ಅಂತ ಹೇಳ್ತಾರ, ಆದ್ರೆ ಬಸವಣ್ಣವರು ಪದ್ಮಾಸನ ಉಪಯೋಗಿಸಂತ ಹೇಳ್ತಾರ ನೋಡಿ. ಆಗ ಏನ್ ವ್ಯತ್ಯಾಸ ಇಲ್ಲ. ಪದ್ಮಾಸನ, ಸಿದ್ಧಾಸನ, ಸ್ವಸ್ತಿಕಾಸನ, ವೀರಾಸನ 4 ನಿಜಗುಣ ಶಿವಗಳು ಯಾವ್ದು ಬೇಕಾದ್ದು ನೀವು ಸಂಸಾರಿಕರಾಗಿದ್ರೆ ಆ ಗುರು ಹೇಳಿದಂಗೆ ಆ ಆಸನ ಉಪಯೋಗಿಸ್ಬೇಕು. ಇಲ್ಲ ಬ್ರಹ್ಮಚಾರಿ ಆಗಿದ್ರೆ ಅದಕ್ಕೂ ಒಂದು ಅನುಕೂಲ ಇರ್ತದೆ. ಏನು ಮುಖ್ಯ ಏನು ಅಂತಂದ್ರೆ ಕೆಳಗಿನ 2 ರಂಧ್ರಗಳನ್ನ ಬಂದ್ ಮಾಡ್ಬೇಕಂತ. 2 ರಂಧ್ರಗಳನ್ನ ಬಂದ್ ಮಾಡುವಂತ ಒಂದು ವ್ಯವಸ್ಥೆಯನ್ನ ಗುರು ನಿಮಗ್ ತಿಳಿಸ್ತಾರೆ. ಆ 2 ರಂಧ್ರಗಳನ್ನ ಬಂದ್ ಮಾಡಿದ ನಂತರ ನೀವು ಮಂತ್ರ ಪ್ರಯೋಗ ಮಾಡಿದೆ ಅಂದ್ರೆ ಅದು ಊರ್ಧ್ವ ಮುಖದಿಂದ ಅಧೋ ಮುಖದಿಂದ ಊರ್ಧ್ವ ಮುಖಕ್ಕೆ ಹೋಗ್ತದೆ ನೋಡ್ರಿ. ಅದೇ ಅಧೋ ವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು, ಅಂದ್ರೆ ಕೆಳಮುಖವಾಗಿ ಹೋಗುವಂತಹ ವಾಯುವನ್ನ ಅದನ್ನ ಮೇಲ್ಮುಖವಾಗಿ ಮಾಡಿ ಚಲಿಸುವಂತೆ ಮಾಡಿ ಅಧೋ ವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು ಕಂಠ ಸಂಕೋಚದಿಂದ ಅಲ್ಲಿ ಮಂತ್ರದ ಒಂದು ತಿರುಗುವಿಕೆ ಏನದ ಅಲ್ಲಿ ಕಂಠ ಸಂಕೋಚದಿಂದ ಊರ್ಧ್ವವಾಯು ನಿಲ್ಲೆಂದು ನಿಲ್ಲಿಸಿ ಕುಂಭಕವ ಮಾಡಿದರೆ, ಕಂಠ ಸಂಕೋಚದಿಂದ ಊರ್ಧ್ವವಾಯುವ ನಿಲ್ಲೆಂದು ನಿಲ್ಲಿಸಿ ಮನವ ತೊಡರಿಸಿ, ಮನಸ್ಸನ್ನ ನಾವು ತಟಸ್ಥಗೊಳಿಸಿದ್ರೆ, ಮನೋಲಯ ಸಾಧಿಸಿದ್ರೆ, ಮನವನ್ನ ಇಲ್ಲವಾಗಿಸಿದ್ರೆ, ಅಮನಸ್ಕವಾಗಿಸಿದ್ರೆ ಅಂತಂದ. ಹಾಗೆ ಮಾಡಿದ್ರೆ ಮನವ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಆ ಸುಷುಮ್ನಾ ನಾಳದಲ್ಲಿ ನಾವು ಮುಂದುವರೆದಿವತ್ತಂದ್ರೆ ಅಲ್ಲಿ ಆ ಅಂತಃಪ್ರಜ್ಞೆ ಏನದ ನೋಡ್ರಿ ಆಲಿಸ್ರು, ಅದು ಅಂತಃಪ್ರಜ್ಞೆ. ಕನಸ್ನ್ಯಾಗುವ ಅಂತಃಪ್ರಜ್ಞೆ ಇರ್ತದ. ಆದ್ರೆ ಅಲ್ಲಿ ಏನಾಗ್ತದ ಅಂತಂದ್ರ 6ನೇ ಚಕ್ರ ಕೆಳಗನ 5ನೇ ಚಕ್ರದಾಗ ಜೀವಾತ್ಮ ಇದ್ದಾಗ ಅಲ್ಲಿ ಆಗ್ತದ. ಅಲ್ಲಿ ಮನಸ್ಸು ತನ್ನ ವ್ಯವಹಾರ ಮಾಡ್ತಿರ್ತದ ಅಂತಂದಾಗ ಇಲ್ಲಿ ಮನಸ್ಸನ ಲಯ ಆಗಿರ್ತದ ನೋಡ್ರಿ. ಪ್ರಜ್ಞೆ ಪಂಚೇಂದ್ರಿಯಗಳಿಂದ ಮನಸ್ಸಕ್ಕೆ ಹೋಗಿ ಮನಸ್ಸು ಆತ್ಮಕ್ಕೆ ತಲುಪ್ತಿರ್ತದ. ಜೀವ ಇದು ನಮಗ ಈ ಪಂಚೇಂದ್ರಿಯಗಳಲ್ಲಿ ಇದೇನು ಯಾರು ವ್ಯವಹರಿಸ್ತಿರ್ತಾರ ಅವ್ರದ್ದು 6ನೇ ಚಕ್ರಕ್ಕೆ ನಿಂತು ಬಿಡ್ತೀವಿ ಅಥವಾ ನಿಂದಿರ್ತಾರ ಲೋಕ ಜೀವಗಳು. ಅಲ್ಲಿ ಹಂಗಲ್ಲ, ಪಂಚೇಂದ್ರಿಯಗಳು ಮನಸ್ಸಿಗೆ ತಲುಪಿಸಿ ಮನಸ್ಸು ಆತ್ಮಕ್ಕೆ ತಲುಪುವ ಬದಲಾಗಿ ಯೋಗಿಗಳಲ್ಲಿ ಮನಸ್ಸು ಲಯ ಆಗಿರ್ತದ ಅನ್ನೋದ್ರಿಂದಾಗಿ ಪಂಚೇಂದ್ರಿಯಗಳು ಆ ಪ್ರಜ್ಞೆಯನ್ನ ನೇರವಾಗಿ ಆತ್ಮಕ್ಕ ಓದ್ ಮುಟ್ಟಿಸ್ತಾವ. ಈ ಆತ್ಮ ಪ್ರಜ್ಞೆ ಏನದ ನೋಡ್ರಿ, ಇದು ಯೋಗಿಗಳಿಗೆ ಮಾತ್ರ ಸಾಧ್ಯ ಅನ್ನೋದು. ಅದಕ್ಕೆ ಮನೋಲಯ ಯಾರು ಸಾಧಿಸ್ತಾರಲ್ಲ ಅವ್ರಿಗೆ ಈ ಯೋಗದ ಒಂದು ಅಥವಾ ಅಂತಃಪ್ರಜ್ಞೆ, ಸುಷುಮ್ನಾ ನಾಳದ ಒಂದು ಪ್ರಜ್ಞೆ ಅಥವಾ ಸದಾಶಿವನ ಕ್ಷೇತ್ರದ ಪ್ರಜ್ಞೆ ಅಥವಾ ನಾದಬಿಂದು ಕಲೆಗಳ ಕ್ಷೇತ್ರದ ಪ್ರಜ್ಞೆ ಅವ್ರಿಗೆ ಸಾಧ್ಯ ಆಗ್ತದ ಅನ್ನುವಂತ ಒಂದು ಇದರಿಂದ ಇಲ್ಲಿ ನಾ ನಿಮಗ ಈ ಬಸವಣ್ಣವ್ರ ವಚನದ ಸಾಕ್ಷಿ ಕೊಟ್ಕೋತಾನೆ ಈ
ದಾಸಮಾರರು ಎಷ್ಟೊಂದು ವಿಸ್ತೃತವಾಗಿ ಸ್ವಲ್ಪ ವಿಸ್ತೃತವಾಗಿ ಅದನ್ನ ಹೇಳ್ಯಾರ ಅನ್ನೋದನ್ನ ಹೇಳಿ ನೋಡಿ ನಿಮಗ. ಅದಕ್ಕ ಸ್ವಸ್ತಿಕಾಸನದಲ್ಲಿದ್ದು ಅತ್ತಿತ್ತ ಚಲಿಸದೆ ನೆಟ್ಟೆಲುವ ನೆಟ್ಟನೆ ಮಾಡಿ ಅಂದ್ರೆ ಭೂಮಿಗೆ ಲಂಬವಾಗಿ ಕೂತ್ಕೊಂಡು ಅದೋ ವಾಯುವನ್ನು ಊರ್ಧ್ವ ಮುಖಕ್ಕೆ ತಂದು ಮೇಲ್ಮುಖವಾಗಿ ವಾಯು ಚಲಿಸುವಂತೆ ಮಾಡಿ ಕಂಠ ಸಂಕೋಚದಿಂದ ಊರ್ಧ್ವ ವಾಯು ನಿಲ್ಲೆನ್ನುಣಿಸಿ ಮನೋಲಯ ಸಾಧಿಸಿ ಮನವ ತೊಡರಿಸಿ ಉನ್ಮನಿಯ ಸ್ಥಾನದಲ್ಲಿ ಬಂಧನವ ಮಾಡಿ ಕುಂಭಕ ಮಾಡಿದ ಅಲ್ಲಿ ನಾವು ಸುಷುಮ್ನ ನಾಳವನ್ನು ಪ್ರವೇಶಿಸಿದ್ರೆ ಅಂತರ್ಬಾಹ್ಯ ವ್ಯಾಪಾರ ಒಳಿದು ವ್ಯಾಪಾರನೂ ಬಂದಾಗ್ತದೆ. ಅಂದ್ರೆ ಕನಸನೂ ಅಲ್ಲ, ಬಾಹ್ಯ ವ್ಯಾಪಾರ ಜಗ ಪ್ರಜ್ಞೆಯೂ ಅಲ್ಲ, ಕನಸನೂ ಅಲ್ಲ, ಒಂದು ಬಹಿರ್ಪ್ರಜ್ಞೆಯೂ ಅಲ್ಲ, ಅದು ಮೂರನೇ ಪ್ರಜ್ಞೆ. ಅಂತರ್ಬಾಹ್ಯ ವ್ಯಾಪಾರ ಒಳಿದು ನಿಂದುದೇ ಯೋಗ ರಾಮನಾಥ ಅಂತ ಹೇಳ್ತಾರೆ. ಈಗ ಈ ಒಂದು ಯೋಗದ ಸ್ಥಿತಿ ಏನದ ನೋಡ್ರಿ, ಇದು ಏನು ಕೋಟಿಗೊಬ್ಬ ಶರಣತೆ ಏನ್ ಹೇಳ್ತಾರ ಆ ಅರ್ಥದಲ್ಲಿ ಇದು ಎಲ್ಲರಿಗೂ ಸಿಗೋದಿಲ್ಲ. ಗುರು ಸಿಗೋದೇ ಇಲ್ಲ. ಗುರು ಸಿಗೋದು ನಮ್ಮ ಒಂದು ಸುದೈವಕ್ಕ ನಾವು ಗುರುವಿನ ಪದ ಮುಟ್ಟಿದೀವಿ. ಹಿಂಗಾಗಿ ಈ ಒಂದು ವಚನವನ್ನ ಅಥವಾ ಈ ಒಂದು ದೇವ್ರ ದಾಸಮಯ್ಯನವರು ಅಥವಾ ಜೇಡ ದಾಸಮಯ್ಯನವರು ಈ ವಚನವನ್ನ ವಿಶ್ಲೇಷಿಸ್ಲಿಕ್ಕೆ ನನಗೆ ಸಾಧ್ಯ ಆದದ್ದು ಇದೇ ಕಾರಣ ನಂಗೆ. ಇಲ್ಲ ಆದ್ರೆ ನಾನು 10 ಜೋಡಿ 11 ಅದನ್ನ ವಿಶ್ಲೇಷಿಸುವ ಸಾಧ್ಯತೆ ಇತ್ತು. ಆ ಕಾರಣದಿಂದಾಗಿ ನನಗ ಈ 2 ವಚನಗಳನ್ನ ವಿಶ್ಲೇಷಿಸಕ್ಕೆ ಅವಕಾಶ ಮಾಡಿಕೊಟ್ಟಂತ ಸುಜಾತಾ ಪಾಟೀಲರಿಗೂ ತಮ್ಮೆಲ್ಲರಿಗೂ ಅನಂತ ವಂದನಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಮುಗಿಸ್ರಿ ಮೇಡಮ್. ಧನ್ಯವಾದಗಳ್ರಿ ಅಪ್ಪಾಜಿ. ಅತ್ಯಂತ ಅಪರೂಪವಾದಂತ ಒಂದು ವಚನಗಳನ್ನ ಬಹಳ ಅದ್ಭುತವಾಗಿ ಅವುಗಳನ್ನ ವಿಶ್ಲೇಷಣೆ ಮಾಡಿದ್ರಿ. ಶರಣರಿಗೆ ಅವಾಗನೇ ಈ ಸುಂಕದ ಅಥವಾ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಈಗ ಅದಲ್ರಿ, ಅದೇ ಆ ವಚನದ ತತ್ವವನ್ನೇ ಹಿಡಿದು ಅವರು ಈಗಿನ ಇನ್ಕಮ್ ಟ್ಯಾಕ್ಸ್ ಅನ್ನ ವಸೂಲಿ ಮಾಡ್ತಿರ್ಬಹುದು ಅಥವಾ ಅದನ್ನ ಕಟ್ಬೇಕನ್ನೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದು ಸಾರ್ವಜನಿಕ ಜವಾಬ್ದಾರಿ, ವೈಯಕ್ತಿಕ ಜವಾಬ್ದಾರಿ ಅನ್ನೋದನ್ನ ಶರಣರ ಅಂದೇ ತಿಳ್ಕೊಂಡಿದ್ರು ಅನ್ನೋದು ಆ ವಚನದ ಮೂಲಕ ಗೊತ್ತಾಗ್ತದ. ವಚನವನ್ನ ತೆಗೆದುಕೊಂಡು ಬಹಳಷ್ಟು ಈಗಿನ ವಾಸ್ತವತೆಗೆ ಮತ್ತ 12ನೇ ಶತಮಾನದಲ್ಲಿ ಶರಣರ ಪರಿಕಲ್ಪನೆಗೂ ಹೋಲಿಕೆ ಮಾಡಿ ಬಹಳ ಅದ್ಭುತವಾದಂತ ಅಪರೂಪವಾದಂತ ಮಾತುಗಳನ್ನ ತಾವು ಹೇಳಿದ್ರಿ ಅಪ್ಪಾಜಿ. ತಮಗೆ ಅನಂತ ಭಕ್ತಿಯ ಶರಣಾರ್ಥಿಗಳು. ನಾನು ಶಿವಕುಮಾರ್ ಅಣ್ಣವ್ರಿಗೆ 2 ದಿವ್ಸ ಮಾಡ್ರಿ ಅಂತ ಹೇಳಿದೆ. ಅವರು ಅವ್ರು ಮಾಡ್ತಾರ್ರಿ ಅಕ್ಕ ಅಂತ ಹೇಳಿದ್ರು. ಅಂದ್ರೆ ನಿಮ್ಮ ಮಾತುಗಳನ್ನ ಬಹಳಷ್ಟು ದಿವಸಗಳಿಂದ ನಾವು ಕೇಳಿದ್ದಿಲ್ಲ. ಈಗ ಬಹಳ ಅದ್ಭುತವಾಗಿ ನಿನ್ನೆ ಹೇಳದ್ರಲ್ರಿ ಗಾಣಿಗೇರ್ ಸಾಹೇಬ್ರು, ಶ್ರೀಧರಣ್ಣ ಮುರಾಳಿ ಅವರು ಅಂತ ಹೇಳಿದ್ರು. ನಿಮ್ಮಂತವ್ರ ಮಾತುಗಳು ಇವ್ ಗಾಳಿಗೆ ಹಾರಿ ಹೋಗ್ಬಾರ್ದು, ಇವೆಲ್ಲಾ ನಮ್ಮಂತವ್ರು ಕೇಳಿ ಅಥವಾ ಮುಂದಿನ ಪೀಳಿಗೆ ಕೇಳಿ ಅವುಗಳನ್ನ ಬೆಳೆಸ್ಬೇಕಾದಂತದ್ದು ಬಹಳಷ್ಟು ಅತಿ ಅವಶ್ಯಕ ಅದ. ಅದಕ್ಕ ನಿಮ್ಮಲ್ಲಿ ಇರ್ತಕ್ಕಂತ ಜ್ಞಾನವನ್ನ ಅದು ಏನಾಗ್ತದ ಅಂದ್ರ ಮುಂದಿನ ಪೀಳಿಗೆಗೆ ಹರಿದು ಹೋಗ್ತದ ಅನ್ನುವಂತ ಅದು ಸಂಕ್ರಮಣ ಆಗ್ತದ ಅನ್ನೋದು ಬಹಳಷ್ಟು ಸತ್ಯ. ಧನ್ಯವಾದಗಳ್ರಿ ಅಪ್ಪಾಜಿ ತಮ್ಮ ಈ ದಾಸೋಹ ಸೇವೆಗೆ. ಈಗ ಸದ್ಗುರು ಮಾನಂದ ತಾಯಿ ಹಿರೇಮಠಮ್ಮ ಅವ್ರಿಗೆ ಮಾತಾಡ್ರಿ.